ಹಲೋ ಮಕ್ಕಳೇ, ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಬಂದಿರುವಂಥ ಟಾಪಿಕ್ ಯಾವುದು ಅಂದರೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಅಂತ ಹೇಳಿ. ಇದರಲ್ಲಿ ಮುಖ್ಯವಾಗಿರುವಂತಹ ಎಲ್ಲ KCETಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ತೇವೆ. ಇದರಲ್ಲಿ ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಬಗ್ಗೆ ಓದ್ತೇವೆ. ಸೊ ಮೊಟ್ಟ ಮೊದಲು ನಾವು ನೋಡುವಂಥದ್ದು ಏನು ಅಂತಂದರೆ, ಬಯೋಡೈವರ್ಸಿಟಿಯಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ದ ನಂಬರ್ಸ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ಮೊದಲನೇದು 20,000 ಸ್ಪೀಷೀಸ್ ಆಫ್ ಆ್ಯಂಟ್ಸ್ ಇದೆಯಂತೆ, 3 lakh ಸ್ಪೀಷೀಸ್ ಆಫ್ ಬೀಟಲ್ಸ್ ಇದೆಯಂತೆ, 28,000 ಸ್ಪೀಷೀಸ್ ಆಫ್ ಫಿಶಸ್ ಇದೆಯಂತೆ, ಆ್ಯಂಡ್ 20,000 ಸ್ಪೀಷೀಸ್ ಆಫ್ ಆರ್ಕಿಡ್ಸ್ ಇದೆ ಅಂತ ಹೇಳಿ ಎಸ್ಟಿಮೇಟನ್ನು ಮಾಡ್ತಾರೆ. ಆಯಿತಾ? ಆ್ಯಂಡ್ ಬೈ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಇಸ್ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂದರೆ ಏನು? ಇಟ್ ಈಸ್ ವೆರೈಟೀಸ್ ನಾಟ್ ಓನ್ಲಿ ವಿದಿನ್ ದ ಸ್ಪೀಷೀಸ್ ಮಧ್ಯದಲ್ಲಿ ಮಾತ್ರ ವೆರೈಟಿ ಅಲ್ಲ, ಇಟ್ ಈಸ್ ಬಿಟ್ವೀನ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಮ್ಯಾಕ್ರೋ ಮೊಲಿಕ್ಯೂಲ್ಸ್ಗಳು ಕೂಡ ವಿದಿನ್ ದ ಹೋಲ್ ಬಯೋಮ್. ಸೊ ಇದನ್ನು ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೇವೆ ನಾವು. ಬಯೋಡೈವರ್ಸಿಟಿ ಅನ್ನೋ ಹೇಳೋ ಒಂದು ಶಬ್ದವನ್ನು ತುಂಬ ಫೇಮಸ್ ಮಾಡಿದಂತಹ ವ್ಯಕ್ತಿ ಯಾರು ಕೇಳಿದ್ರೆ ಎಡ್ವರ್ಡ್ ವಿಲ್ಸನ್ ಅಂತ ಹೇಳಿ. ಅವನು ಒಬ್ಬ ಸೋಷಿಯೋ ಬಯಾಲಜಿಸ್ಟ್ ಆಗಿರ್ತಾನೆ. ಅವನು ಈ ಬಯೋಡೈವರ್ಸಿಟಿ ಅನ್ನೋ ಒಂದು ಶಬ್ದವನ್ನು ಥ್ರೂಔಟ್ ದ ಗ್ಲೋಬ್ ಅವನು ಪ್ರಸರಿಸ್ತಾನೆ, ಅಥವಾ ಸೊ ಅದನ್ನು ಫೇಮಸ್ ಮಾಡ್ತಾನೆ ಅಂತ ಹೇಳ್ಬೋದು. ಸೊ ಬಯೋಡೈವರ್ಸಿಟಿಯಲ್ಲಿ ಮೂರು ರೀತಿಯ ಡೈವರ್ಸಿಟಿಯನ್ನು ನೋಡ್ತೇವೆ. 3 different types. One is genetic diversity, another one is species diversity, ecological diversity ಅಂತ. ಜೆನೆಟಿಕ್ ಡೈವರ್ಸಿಟಿ ಅಂತಂದರೆ ಎಟ್ ದ ಲೆವೆಲ್ ಆಫ್ ಜೀನ್ಸ್, ನೀವು ಜೀನ್ಸ್ಗಳ ಲೆವೆಲಲ್ಲಿ ಅನ್ಕೋಬಹುದು. ಫಾರ್ ಎಕ್ಸಾಂಪಲ್, ಅದಕ್ಕೊಂದು ತುಂಬ ಎಕ್ಸಾಂಪಲ್ನ ಕೊಟ್ಟಿದ್ದಾನೆ ಒಳ್ಳೆ, ರೌಲ್ಫಿಯಾ ವೊಮಿಟೋರಿಯಾ ಅಂತ ಹೇಳಿ. ಸೊ ಇಟ್ ಈಸ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಲಾಂಟ್ ವಿಚ್ ಇಸ್ ಅವೈಲಬಲ್ ಇನ್ ಡಿಫರೆಂಟ್ ರೇಂಜಸ್ ಆಫ್ ಹಿಮಾಲಯ. ಬೇರೆ ಬೇರೆ ರೇಂಜಸ್ಗಳಲ್ಲಿ ಸೇಮ್ ಪ್ಲಾಂಟ್ಗಳು ಸಿಗ್ತಾ ಹೋಗ್ತವೆ. ಆ್ಯಂಡ್ ಅದರಲ್ಲಿ ಒಂದು ಕೆಮಿಕಲ್ ಇದೆ, ರೆಸರ್ಪೈನ್ ಅಂತೇಳಿ, ತುಂಬ ಇಂಪಾರ್ಟೆಂಟು, ನಾನೀಗ ಅಂಡರ್ಲೈನ್ ಮಾಡ್ತಾ ಇರುವಂಥದ್ದು. ಈ ರೆಸರ್ಪೈನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಇನ್ ಡಿಫರೆಂಟ್ ವೆರೈಟೀಸ್ ಆಫ್ ಹಿಮಾಲಯನ್ ರೇಂಜಸ್. ಸೊ ಅದ್ರ ಅರ್ಥ ಇದೆ ಇಲ್ಲಿದು, ಆಯಿತಾ? ಆ್ಯಂಡ್ 50,000 ಜೆನೆಟಿಕಲಿ ಡಿಫರೆಂಟ್ ಸ್ಟ್ರೈನ್ಸ್ ಆಫ್ ರೈಸ್ ಇದೆ, ಆ್ಯಂಡ್ 1,000 ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ಇದು ಮೂರು ಕೂಡ ಇಂಪಾರ್ಟೆಂಟು. ಒಂದು ರೌಲ್ಫಿಯಾ ವೊಮಿಟೋರಿಯಾ, ಆಯಿತಾ? ಇದು ಒಂದು ಇಂಪಾರ್ಟೆಂಟು. ದೆನ್ ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ರೆಸರ್ಪೈನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇದು ಕೂಡ ಇಂಪಾರ್ಟೆಂಟು. ದೆನ್ 50,000 ಸ್ಟ್ರೈನ್ಸ್ ಆಫ್ ರೈಸ್ ಇದೆ, ಇದು ಕೂಡ ಇಂಪಾರ್ಟೆಂಟು, ಆಯಿತಾ? ದೆನ್ 1,000 ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ, ಇದು ಕೇಳ್ತಾರೆ. ದೆನ್ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೇನು? ಅಟ್ ದ ಲೆವೆಲ್ ಆಫ್ ಸ್ಪೀಷೀಸ್. ಎಕ್ಸಾಂಪಲು ವೆಸ್ಟರ್ನ್ ಮತ್ತು ಈಸ್ಟರ್ನ್ ಘಾಟ್ಸಲ್ಲಿ ಇರುವಂತಹ ಕಪ್ಪೆಗಳ ಸಂಖ್ಯೆ, ದಟ್ ಈಸ್ ನಥಿಂಗ್ ಬಟ್ ಆಂಫಿಬಿಯನ್ಸ್ಗಳ ಸಂಖ್ಯೆ ಅಂತ ಹೇಳ್ಬೋದು. ದೆನ್ ಮೂರನೇದು ಬಂದು ಎಕಾಲಜಿಕಲ್ ಡೈವರ್ಸಿಟಿ. ಸೊ ಬೇರೆ ಬೇರೆ ರೀತಿಯ ಇಕೋಸಿಸ್ಟಮ್ಗಳು. ನಮ್ಮ ದೇಶದಲ್ಲಿ ನಮಗೆ ಹಿಮಾಲಯದಿಂದ ಹಿಡಿದು ಕರಾವಳಿಯ ತನಕ ಬೇರೆ ಬೇರೆ ರೀತಿಯ ಇಕೋಸಿಸ್ಟಮ್ಗಳು ಕಾಣಿಸ್ತವೆ. ಮ್ಯಾಂಗ್ರೋ ಇರ್ಬೋದು, ರೈನ್ ಫಾರೆಸ್ಟ್ ಇರ್ಬೋದು, ಡೆಸರ್ಟ್ಸ್ ಇರ್ಬೋದು, ಕೋರಲ್ ರೀಫ್ ಇರ್ಬೋದು, ವೆಟ್ಲ್ಯಾಂಡ್ಸ್ ಇರ್ಬೋದು, ಎಸ್ಚುರೀಸ್ ಇರ್ಬೋದು, ಆಯಿತಾ? ಎಸ್ಚುರೀಸಿಗೆ ಕೋಡಿ ಅಂತ ಕರಿತೇವೆ ಕನ್ನಡದಲ್ಲಿ, ಎಲ್ಲಿ ಸಮುದ್ರ ಮತ್ತು ನದಿಗಳು ಸೇರುವಂಥ ಜಾಗ. ಅಲ್ಫೈನ್ ಮೆಡೋಸ್ ಅಂತ ಇರ್ಬೋದು, ಜೌಗು ಭೂಮಿಗಳು. ಸೊ ಇವನ್ನೆಲ್ಲ ನಾವು ಎಲ್ಲಿ ನೋಡ್ತೇವೆ? ಎಕಾಲಜಿಕಲ್ ಡೈವರ್ಸಿಟಿಯಲ್ಲಿ ನೋಡ್ತೇವೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕ್ವಶನನ್ನು ಕೇಳ್ತಾನೆ, ಹೌ ಮೆನಿ ಸ್ಪೀಷೀಸ್ ಆರ್ ದೇರ್ ಆನ್ ಅರ್ತ್ ಅಂತ ಹೇಳಿ. ಜಗತ್ತಿನಲ್ಲಿ ಅಥವಾ ಇಡೀ ಒಂದು ವಿಶ್ವದಲ್ಲಿ, ವಿಶ್ವ ಅಂತಂದರೆ ನಮ್ಮ ಒಂದು ಪರ್ಟಿಕ್ಯುಲರ್ ಇಲ್ಲಿ ವಿಶ್ವವನ್ನು ನಾವು ಖಾಲಿ ಅರ್ತಿಗೆ ಸಂಬಂಧಪಟ್ಟಂಗೆ ತಗೊಂಡ್ರೆ, ಸೊ ಎಷ್ಟು ಬೇರೆ ಬೇರೆ ರೀತಿಯ ಪ್ರಾಣಿಗಳಿದ್ದಾವೆ. ಇಲ್ಲಿ ನಾವು ಮೋಸ್ಟ್ಲಿ ಎಕ್ಸೆಪ್ಟ್ ಮಾಡುವಂತಹ ಒಂದು ಎಸ್ಟಿಮೇಷನ್ ಯಾರ್ದು ಕೇಳಿದ್ರೆ, ರಾಬರ್ಟ್ ಮೇ ಹೇಳೋ ಒಬ್ಬ ಎಕಾಲಜಿಸ್ಟಿನ ಒಂದು ಎಸ್ಟಿಮೇಷನ್ ಅನ್ನು ನಾವು ಎಕ್ಸೆಪ್ಟ್ ಮಾಡ್ತೇವೆ. ಅದು ಬಂದು 7 ಮಿಲಿಯನ್ ಅಂತೇಳಿ, 7 ಮಿಲಿಯನ್ ಅಂತೇಳಿ, ಆಯಿತಾ? ನಂತರದಲ್ಲಿ ಇದೆ ಒಂದಿಷ್ಟು ಒಂದು ಪರ್ಟಿಕ್ಯುಲರ್ ಏನಿದೆ, ಸೊ ಎಸ್ಟಿಮೇಷನ್ಸ್ಗಳಿದಾವೆ ವಿಚ್ ಕ್ಯಾನ್ ನಾಟ್ ಬಿ ಬಿಲೀವ್ಡ್. ದಟ್ ಇಸ್ ಸೆಟ್ ದಟ್ 20 to 50 ಮಿಲಿಯನ್ ಸ್ಪೀಷೀಸ್ಗಳು ಇದಾವೆ ಅಂತೇಳಿ ಹೇಳ್ತಾರೆ. ಬಟ್ ಇಟ್ ಇಸ್ ವಾಟ್ ಇಂಪಾಸಿಬಲ್. ಈ 7 ಮಿಲಿಯನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ IUCN ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ. ಇವರು 2004ರಲ್ಲಿ ಒಂದು ಪಬ್ಲಿಕೇಶನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ 1.5 ಮಿಲಿಯನ್
1.5 ಮಿಲಿಯನ್ನಷ್ಟು ಸ್ಪೀಶೀಸ್ಗಳನ್ನು ಇಲ್ಲಿ ತನಕ ಐಡೆಂಟಿಫೈ ಮತ್ತು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ಗಳು, ಟರ್ಮಿನಾಲಜಿಸ್ಗಳು, ಇವನ್ನೆಲ್ಲ ನೆನ್ಪಿಟ್ಕೋಬೇಕು, ಕೇಳ್ತಾರೆ. ನಂತರ ನಾವು ದಿನನಿತ್ಯದಲ್ಲಿ ನೋಡುವಂತಹ 10 ಪ್ರಾಣಿಗಳಲ್ಲಿ ಆನಿಮಲ್ಸ್ಗಳಲ್ಲಿ 7 ಇನ್ಸೆಕ್ಟ್ ಆಗಿರುತ್ತೆ. ಹೆನ್ಸ್ ಇನ್ಸೆಕ್ಟ್ನ ನಾವು ಲಾರ್ಜೆಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ ಇನ್ ದ ಹೋಲ್ ಆನಿಮಲ್ಸ್. ನೀವು ನೋಡ್ಬೋದು, ಇಫ್ ಯು ಸಿ ದ ವೇರಿಯೇಷನ್ ಓಯರ್, ಯು ಕ್ಯಾನ್ ಸಿ ಓಯರ್, ಇಲ್ಲಿ ಕಾಣಿಸ್ತದೆ ನಿಮಗೆ ಇನ್ವರ್ಟಿಬ್ರೇಟ್ಸ್ ಅಂತ ಹೇಳಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ನೋಡಿ ಇನ್ಸೆಕ್ಟ್ಸ್ಗಳ ಪಾಲು ಜಾಸ್ತಿ ಇದೆ, ಹೌದಾ? ಸೊ ಅದಕ್ಕೆ ಹೇಳಿದ್ದು 10ರಲ್ಲಿ 7 ಇನ್ಸೆಕ್ಟ್ಸ್ಗಳಾಗಿದ್ದರೆ 3 ಇತರ ಪ್ರಾಣಿಗಳಾಗಿರ್ತವೆ. ಸೊ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಔಟ್ ಆಫ್ ಎವ್ರಿ 10 ಆನಿಮಲ್ಸ್ 7 ಆರ್ ಇನ್ಸೆಕ್ಟ್ಸ್ ಅಂತ ಹೇಳಿ, ಹೌದಾ? ಇನ್ನು ಪ್ಲಾಂಟ್ಸ್ಗಳ ಕಡೆಗೆ ಬರೋದಿದ್ರೆ, ಅಥವಾ ನಾವು ಟೋಟಲ್ ಪ್ಲಾಂಟ್ಸ್ಗಳ ಕಡೆಗೆ ಬರೋದಿದ್ರೆ, ಸೊ ಎಷ್ಟು ಇನ್ಕ್ಲೂಡ್ ಆಗಿರ್ತದೆ ಅಂತ ನೋಡ್ಬಿಡೋಣ. 22% ಪ್ಲಾಂಟ್ಸ್ಗಳನ್ನು ನೋಡ್ಬೋದು. ಅದರಲ್ಲೂ ಕೂಡ ಆಲ್ಗೆ, ಫಂಗೈ, ಬ್ರಯೋಫೈಟ್ಸು, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್, ಅಂದರೆ ಫಂಗೈ ಕೂಡ ಇನ್ವಾಲ್ವ್ ಆಗಿದೆ ಆ ಪ್ಲಾಂಟ್ಸ್ಗಳಲ್ಲಿ. ಓಕೆ, ಆ್ಯಂಡ್ 70% ಆನಿಮಲ್ಗಳನ್ನು ನೋಡ್ತೇವೆ ಟೋಟಲ್ ಪಾಪ್ಯುಲೇಷನಲ್ಲಿ. ಸೊ ಅದನ್ನು ಈ ಒಂದು ಪರ್ಟಿಕ್ಯುಲರ್ ಚಾರ್ಟಲ್ಲಿ ನೋಡ್ಬೋದು ನೀವು. ಇನ್ವರ್ಟಿಬ್ರೇಟ್ಸ್, ವರ್ಟಿಬ್ರೇಟ್ಸ್ ಮತ್ತು ಪ್ಲಾಂಟ್ಸ್ಗಳು. ಇನ್ವರ್ಟಿಬ್ರೇಟ್ಸಲ್ಲಿ ಇನ್ಸೆಕ್ಟ್ ಜಾಸ್ತಿ ಆದರೆ ವರ್ಟಿಬ್ರೇಟ್ಸಲ್ಲಿ ಫಿಶಸ್ ಜಾಸ್ತಿ. ಪ್ಲಾಂಟ್ಸಲ್ಲಿ ಫಂಗೈ ಮತ್ತು ಆಂಜಿಯೋಸ್ಪರ್ಮ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ನೋಡ್ಬೋದು. ಮುಂದೆ ಹೋಗೋದಿದ್ರೆ ಇದೇ ಒಂದು ಭಾಗದ 2ನೇ ಪ್ರಶ್ನೆ ಬರುತ್ತೆ. ಇಂಡಿಯಾದಲ್ಲಿ ಎಷ್ಟಿದೆ ಸ್ಪೀಶೀಸ್ ಡೈವರ್ಸಿಟಿ ಅಂತ ಕೇಳಿದ್ರೆ, ಸೊ ಮೊದಲು ಇಂಡಿಯಾದಲ್ಲಿರುವಂಥ ಲ್ಯಾಂಡನ್ನು ನೋಡೋಣ, ಎಷ್ಟು ಲ್ಯಾಂಡನ್ನು ಆಕ್ಯುಪೈ ಮಾಡುತ್ತೆ. ಸೊ ಇಂಡಿಯಾ ಆಕ್ಯುಪೈಸ್ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಜಗತ್ತಿನ 2.4%ನಷ್ಟು ಜಾಗವನ್ನು ಆಕ್ಯುಪೈ ಮಾಡುತ್ತೆ. ಆದರೂ ಕೂಡ ಇಷ್ಟೇ ಸಣ್ಣ ಜಾಗವನ್ನು ಆಕ್ಯುಪೈ ಮಾಡಿದ್ರೂ ಕೂಡ ನಮ್ಮಲ್ಲಿ 8.1% ಆಫ್ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಇದೆ. 100 ಗ್ಲೋಬಲ್ ಡೈವರ್ಸಿಟಿ ಸ್ಪೀಶೀಸಲ್ಲಿ 8.1ರಷ್ಟು ಗ್ಲೋಬಲ್ ಡೈವರ್ಸಿಟಿ ಏನಿದೆ ಅಲ್ವಾ ಸ್ಪೀಶೀಸ್ದು, ಅದು ಇಂಡಿಯಾದಿಂದ ನಾವು ಜಗತ್ತಿಗೆ ಕೊಡ್ತಾ ಇದ್ದೇವೆ. ಹೆನ್ಸ್ ನಾವು 12 ಮೆಗಾ ಬಯೋಡೈವರ್ಸಿಟಿ ಅಥವಾ 12 ಮೆಗಾ ಡೈವರ್ಸಿಟಿ ಕಂಟ್ರಿಯಲ್ಲಿ ನಾವು ಬರ್ತೇವೆ. ಇವನ್ನೆಲ್ಲ ಕೇಳ್ತಾರೆ. ಇಂಡಿಯಾದಲ್ಲಿ 45,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಆ್ಯಂಡ್ ಅದರ ಡಬಲ್, ಟ್ವೈಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಟ್ವೈಸ್ ಅಂತ ಅಂದರೆ 90,000 ಆಗುತ್ತೆ. ಅಷ್ಟನ್ನು ನಾವು ಇವತ್ತಿನವರೆಗೆ ಆನಿಮಲ್ಸ್ಗಳನ್ನು ರೆಕಾರ್ಡ್ ಮಾಡಿದ್ದೇವೆ. ಅಂದರೆ 45,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಮತ್ತು 90,000 ಸ್ಪೀಶೀಸ್ ಆಫ್ ಆನಿಮಲ್ಸ್ಗಳನ್ನು ರೆಕಾರ್ಡ್ ಮಾಡಿ ಅದನ್ನು ನಾವು ಕಂಪ್ಲೀಟ್ ಆಗಿ ಏನು ಮಾಡಿದ್ದೇವೆ, ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಆ್ಯಂಡ್ ಕೆಲವೊಂದು ಎಸ್ಟಿಮೇಟ್ ಪ್ರಕಾರ ಇಂಡಿಯಾದಲ್ಲಿ more than 1 lakh ಪ್ಲಾಂಟ್ ಸ್ಪೀಶೀಸ್ ಇದೆ ಮತ್ತು more than 3 lakh ಪ್ಲಾಂಟ್ ಸ್ಪೀಶೀಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ನೂ ತನಕ ಐಡೆಂಟಿಫೈ ಆಗಲಿಲ್ಲ, ಆಯ್ತಾ? ಮುಂದೆ ಹೋಗೋದಿದ್ರೆ ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇದೆ. ಸೊ ಇಲ್ಲಿ 2 ರೀತಿಯ ಪ್ಯಾಟರ್ನ್ಸ್ ಅನ್ನು ನೋಡ್ತೇವೆ. ಅದರಲ್ಲಿ ಮೊದಲನೇದು ಬಂದು ಲ್ಯಾಟಿಟ್ಯೂಡಿನಲ್. ಸೊ ಲ್ಯಾಟಿಟ್ಯೂಡ್ ಅಂತ ಅಂದರೆ, ಸೊ ನಮ್ಮ ಒಂದು ಪರ್ಟಿಕ್ಯುಲರ್ ಅರ್ಥನ ನಾವು ಜಿಯಾಯ್ಡ್ ಶೇಪಲ್ಲಿ ನೋಡ್ತೇವೆ. ಓಕೆ, ಸೊ ಅದರಲ್ಲಿ ಈ ರೀತಿಯಲ್ಲಿ ಏನು ಲೈನ್ಸ್ಗಳನ್ನು, ಇಮ್ಯಾಜಿನರಿ ಲೈನ್ಸ್ಗಳನ್ನು ನಾವು ತಗೊಳ್ತೇವೆ, ಅದನ್ನು ಲ್ಯಾಟಿಟ್ಯೂಡ್ ಅಂತ ಹೇಳಿ ಕರಿತೇವೆ. ಈ ಲ್ಯಾಟಿಟ್ಯೂಡಿನ ಪ್ರಕಾರ ನಾವು ದಕ್ಷಿಣ ಧ್ರುವಕ್ಕೆ ಮತ್ತು ಉತ್ತರ ಧ್ರುವಕ್ಕೆ ಮಧ್ಯ ರೇಖೆಯಿಂದ ಮೂವ್ ಆಗ್ತಾ ಹೋದಾಗೆ ಟುವರ್ಡ್ಸ್ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಸ್ಪೀಶೀಸ್ ಡೈವರ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ಲಿ ಹೌದು ಕೂಡ, ಯಾಕೆ ಅಂದರೆ ನಾವು ಇಕ್ವೇಟರ್ನ ಆಸುಪಾಸಿನಲ್ಲಿ, ಓಕೆ, ಇಕ್ವೇಟರ್ನ ಆಸುಪಾಸಿನಲ್ಲಿ ನಮಗೆ ಜಾಸ್ತಿ ಪ್ರಾಣಿ ಪಕ್ಷಿಗಳು ನೋಡಲಿಕ್ಕೆ ಸಿಗುತ್ತೆ. ಆಸ್ ವಿ ಮೂವ್ ಟುವರ್ಡ್ಸ್ ದ ನಾರ್ತ್ ಪೋಲ್ ಆರ್ ಸೌತ್ ಪೋಲ್, ಸೊ ನಮಗೆ ಅದರಲ್ಲಿ ಕಡಿಮೆ ಆಗ್ತಾ ಬರ್ತವೆ, ಹೌದಾ? ಪ್ರಾಣಿ ಮತ್ತು ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಮುಂದೆ ನೋಡೋದಿದ್ರೆ ನಾವಿಲ್ಲೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಒಬ್ಸರ್ವ್ ಮಾಡ್ತಾ ಹೋಗೋಣ ನಾವು, ಆಯ್ತಾ? ಸ್ಪೀಶೀಸ್ ಡೈವರ್ಸಿಟಿ ಡಿಕ್ರೀಸಸ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಇಕ್ವೇಟರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ನೋಡಿ, ಈ ಲೈನನ್ನು ಬೇಕಾದ್ರೆ ನಾನು ಮಾರ್ಕ್ ಮಾಡಿಡ್ತೇನೆ. ಕೆಲವೊಂದು ಎಕ್ಸೆಪ್ಷನ್ಸ್ಗಳಿದಾವೆ ಇದಕ್ಕೆ.
ಆಯ್ತಾ. ಟ್ರೋಪಿಕಲ್ ರೀಜನ್ ಅಂತ ಏನು ಕರಿತೇವೋ ವಿಚ್ ಕಮ್ಸ್ ಇನ್ ದ ರೇಂಜ್ ಆಫ್ 23.5 ಡಿಗ್ರಿ ನಾರ್ತ್ ಆಸ್ ವೆಲ್ ಆಸ್ ಸೌತ್. ಓಕೆ, ಹಾರ್ಬರ್ಸ್ ಮೋರ್ ಸ್ಪೀಶೀಸ್ ದೆನ್ ದ ಟೆಂಪರೇಟ್ ಆರ್ ಪೋಲಾರ್ ಏರಿಯಾಸ್. ಟೆಂಪರೇಟ್ ಮತ್ತೆ ಪೋಲಾರ್ ರೀಜನ್ಸ್ಗಳಕ್ಕಿಂತ ಹೆಚ್ಚು ಈ ಟ್ರೋಪಿಕಲ್ ರೀಜನ್ಗಳನ್ನು ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಕೊಲಂಬಿಯಾ ಅಂತ ಹೇಳಿ ಕೊಟ್ಟಿದ್ದಾನೆ ಎಕ್ಸಾಂಪಲ್ನ. ಅಲ್ಲಿ 1400 ಸ್ಪೀಶೀಸ್ ಆಫ್ ಬರ್ಡ್ಸ್ಗಳಿದ್ದಾವೆ. ಇದು ಇಂಪಾರ್ಟೆಂಟು, ಕೇಳ್ತಾರೆ. ನ್ಯೂಯಾರ್ಕ್ ಬರೋದಿಲ್ಲಿ 41 ಡಿಗ್ರಿ ನಾರ್ತ್ ಅಲ್ಲಿ ಬರುತ್ತೆ. 105 ಸ್ಪೀಶೀಸ್ ಆಫ್ ಬರ್ಡ್ಸ್ಗಳಿದ್ದಾವೆ. ಗ್ರೀನ್ಲ್ಯಾಂಡ್ ಈಸ್ 71 ಡಿಗ್ರಿ ನಾರ್ತ್ and it has only 56 species of birds, whereas India has 1200 species of birds. ಆಯ್ತಾ. ಅದೇ ನಾವು ಇಕ್ವೆಡರ್ ನೋಡಿದ್ರೆ, ಇಫ್ ಯು ಗೋ ಫಾರ್ ಇಕ್ವೆಡರ್, ಸೊ ಅಲ್ಲಿ ಇಕ್ವೆಡರ್ನಲ್ಲಿ 10 times ಮೆನಿ ಸ್ಪೀಶೀಸ್ ಆಫ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ಗಳಿದ್ದಾವೆ. ಇಲ್ಲಿ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಅಂದ ತಕ್ಷಣನೇ ಕ್ಸೈಲಮ್ ಮತ್ತೆ ಫ್ಲೋಯಂನ ಹೊಂದಿರುವಂತಹ ಪ್ಲಾಂಟ್ಸ್ಗಳು. ಆಯ್ತಾ, ಅದನ್ನ ನಾವು ನೆನ್ಪಿಟ್ಕೋಬೇಕು. ದೆನ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಮುಂದೆ ಬರುವಂಥದ್ದು ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಎಷ್ಟಿದೆ ಟೋಟಲ್ ಸ್ಪೀಶೀಸ್ ಡೈವರ್ಸಿಟಿ? 40,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. 3,000 ಫಿಶಸ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. 1300 ಸ್ಪೀಶೀಸ್ ಆಫ್ ಬರ್ಡ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. 427 ಸ್ಪೀಶೀಸ್ ಆಫ್ ಮ್ಯಾಮಲ್ಸ್ ಮತ್ತೆ 427 ಸ್ಪೀಶೀಸ್ ಆಫ್ ಆಂಫಿಬಿಯನ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಅಂಡ್ ಅಟ್ ಲಾಸ್ಟ್ 378 ಸ್ಪೀಶೀಸ್ ಆಫ್ ರೆಪ್ಟೈಲ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಿ ಮಾರ್ಕ್ ಮಾಡಿರೋದೆಲ್ಲ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಂಡ್ ಅಟ್ ಲಾಸ್ಟ್ 125,000 ಇನ್ವರ್ಟಿಬ್ರೇಟ್ಸ್ ಅನ್ನು ಕೂಡ ಸೊ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓಕೆ, ನಂತರ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಟ್ರೋಪಿಕ್ಸ್ ದಟ್ ಮೈಟ್ ಅಕೌಂಟ್ ಫಾರ್ ದ ಗ್ರೇಟರ್ ಬಯೋಲಾಜಿಕಲ್ ಡೈವರ್ಸಿಟಿ? ಅಂದ್ರೆ ಅರ್ಥ ಏನು ಅಂದ್ರೆ, ಟ್ರೋಪಿಕಲ್ ರೀಜನ್ ಅಲ್ಲಿ ಯಾಕೆ ವೈ ದರ್ ಇಸ್ ಮೋರ್ ಸ್ಪೀಶೀಸ್ ಡೈವರ್ಸಿಟಿ ಅಂತ, ಅದಕ್ಕೆ ಒಂದಿಷ್ಟು ಪರ್ಟಿಕ್ಯುಲರ್ ಏನನ್ನ ಕೊಡ್ತಾ ಇದ್ದಾನೆ, ಎಕ್ಸಾಂಪಲ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾನೆ. ನೋಡಿ, ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ. ಸ್ಪೀಸಿಯೇಷನ್ ಈಸ್ ಜನರಲಿ ಅ ಫಂಕ್ಷನ್ ಆಫ್ ಟೈಮ್, ಅನ್ಲೈಕ್ temperate regions subjected to frequent glaciation in the past, tropical latitudes have remained relatively undisturbed for millions of years. ಅಂದ್ರೆ ಜಗತ್ತಿನಲ್ಲಿ ಟ್ರೋಪಿಕಲ್ ರೀಜನ್ಸ್ ಗಳೇನಿದಾವೋ ಅಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸಸ್ಗಳು ತುಂಬಾ ಆಗಲಿಲ್ಲ. ಬಾಕಿ ಎಲ್ಲ ಭಾಗಗಳು ಕೂಡ ಏನಾಗಿದ್ದಾವೆ, ಡಿಸ್ಟರ್ಬೆನ್ಸ್ಗೆ ಒಳಗಾಗಿದ್ದಾವೆ. ಹಾಗಾಗಿ ಇಲ್ಲಿ ಸ್ಪೀಶೀಸು ಏನಾಯ್ತು, ರಿಚ್ನೆಸ್, ಡೈವರ್ಸಿಫಿಕೇಶನ್ ನಮಗೆ ಕಾಣಿಸ್ತಾ ಇದೆ. ಎರಡನೇ ರೀಸನ್ ಬಂದು ನೋಡ್ರಿ, ಟ್ರೋಪಿಕಲ್ ಎನ್ವಿರಾನ್ಮೆಂಟ್ಸ್ ಅನ್ಲೈಕ್ ಟೆಂಪರೇಚರ್ ಒನ್ ಲೆಸ್ ಸೀಸನಲ್. ಇಲ್ಲಿ ಸೀಸನಲ್ ಬದಲಾವಣೆಗಳು ಕಡಿಮೆ ಇರ್ತವೆ. ಸೀಸನ್ಸ್ಗಳು ಆಲ್ಮೋಸ್ಟ್ ಫಿಕ್ಸ್ಡ್ ಸೀಸನ್ಸ್ಗಳನ್ನು ನೋಡ್ತೇವೆ. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ ಅಂತ ಹೇಳಿ ಅಲ್ವಾ. ಸೊ ಆ ಸಂದರ್ಭದಲ್ಲಿ ತುಂಬಾ ಚೇಂಜಸ್ಗಳಾಗೋದಿಲ್ಲ. ಹಾಗಾಗಿ ಸ್ಪೀಶೀಸ್ ಚೆನ್ನಾಗಿರುವಂಥ ಒಳ್ಳೆ ಗ್ರೇಟರ್ ಸ್ಪೀಶೀಸ್ ಡೈವರ್ಸಿಟಿಯನ್ನು ನೋಡ್ಬೋದು. ಮೂರನೇದು ಬಂದು ನಾವು ನೋಡುವಂಥದ್ದು, ದರ್ ಇಸ್ ಮೋರ್ ಸೋಲಾರ್ ಎನರ್ಜಿ ಅವೈಲೇಬಲ್ ಇನ್ ಟ್ರೋಪಿಕ್ಸ್. ಟ್ರೋಪಿಕ್ಸ್ಗಳಲ್ಲಿ ಸೋಲಾರ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಇರ್ತದೆ. ಪ್ರೊಡಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಸೊ ಸ್ಪೀಶೀಸ್ ಡೈವರ್ಸಿಟಿ ಕೂಡ ಜಾಸ್ತಿ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಎರಡನೇ ರೀತಿಯ ನಾವು ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಬ್ಯೂಷನ್ ನೋಡೋದಿದ್ರೆ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅಂತ ಹೇಳಿ ಕರೀತಾರೆ. So this is a particular method propounded by Alexander von Humboldt, a geographer and a naturalist. He was from Germany. ಇವನು ಜರ್ಮನಿಯ ಒಬ್ಬ ನ್ಯಾಚುರಲಿಸ್ಟ್ ಮತ್ತೆ ಜಿಯೋಗ್ರಫರ್ ಆಗಿದ್ದ. ಅವನ ಹೆಸರು ಬಂದು ಅಲೆಕ್ಸಾಂಡರ್ ವಾನ್ ಹಂಬಾಲ್ಟ್ ಅಂತೇಳಿ. ಇವನು ಒಂದು ಪ್ರಪೋಸಲ್ನ ಇಡ್ತಾನೆ. ಎಷ್ಟು ದೂರ ನಾವು ಒಂದು ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತೇವೋ, ಎಷ್ಟು ಜಾಸ್ತಿ ಏರಿಯಾ ಜಾಸ್ತಿ ಆಗ್ತಾ ಹೋಗ್ತದೋ ನಾವು ನಡೆದ ಹಾಗೆ, ಅಥವಾ ನಾವು ಕವರ್ ಮಾಡುವಂಥ ಏರಿಯಾ ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ನಾವು ಸ್ಪೀಶೀಸ್ ಡೈವರ್ಸಿಟಿಯನ್ನ ಅಬ್ಸರ್ವ್ ಮಾಡಬಹುದು. ಅಪ್ ಟು ಅ ಲಿಮಿಟ್. ಎಂತಕ ಅಪ್ ಟು ಅ ಲಿಮಿಟ್. ಆ ಲಿಮಿಟ್ ಕಳೆದ ನಂತರ ಸೊ ಅದು ಕಾನ್ಸ್ಟೆಂಟ್ ಆಗುತ್ತೆ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಅಲೆಕ್ಸಾಂಡರ್ ವಾನ್ ಹಂಬಾಲ್ಟ್ ಹೇಳ್ತಾ ಇದ್ದಾನೆ.
ಇಲ್ಲಿ ನೋಡಿ, ವಿದಿನ್ ಅ region species richness increased with increasing explored area but only up to a limit ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಒಂದು ಅದಕ್ಕೊಂದು ಪರ್ಟಿಕ್ಯುಲರ್ ಗ್ರಾಫ್ ಅನ್ನ ಕೊಡ್ತಾ ಇದ್ದಾನೆ, ವಿಚ್ ಶೋಸ್ ಅ ಹೈಪರ್ಬೋಲಿಕ್ ಕರ್ವ್. ನಮ್ಗೆ ಇಲ್ಲೊಂದು ಹೈಪರ್ಬೋಲಿಕ್ ಕರ್ವ್ ಕಾಣ್ತಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಅ ಸ್ಟ್ರೇಟ್ ಲೈನ್ ಇಸ್ ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್. ಅಂಡ್ ಇದಕ್ಕೆ ಒಂದು ಲೊಗಾರಿಥಮಿಕ್ ಫಾರ್ಮುಲಾವನ್ನ ಕೂಡ ಕೊಡ್ತಾನೆ. log s is equals to log c plus z log a ಅಂತ ಹೇಳಿ, ವೇರ್ s suggests species richness, a area, z ಸ್ಲೋಪ್ ಆಫ್ ದ ಲೈನ್, ರಿಗ್ರೆಷನ್ ಕೋಯಿಫಿಷಿಯಂಟ್ ಅಂತ ಹೇಳಿ ಕರಿತೇವೆ. ಇದರ ಅವಶ್ಯಕತೆ ಇಲ್ಲ ನಿಮ್ಗೀಗ. c is equals to y intercept. ಸೊ ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಅಕಾರ್ಡಿಂಗ್ ಟು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್, ಝೆಡ್ ಲೈನ್ ನ ರೇಂಜ್ ಬಂದು 0.1 to 0.2 ಇರುತ್ತೆ ಇನ್ ಅ ನಾರ್ಮಲ್ ಏರಿಯಾ. ಇಫ್ ಯು ಟೇಕ್ ಅ ಕಾಂಟಿನೆಂಟ್ ಲೈಕ್ ಏರಿಯಾ, ಒಂದು ಕಾಂಟಿನೆಂಟ್ ಅಷ್ಟು ದೊಡ್ಡ ಜಾಗವನ್ನ ತಗೊಂಡಾಗ, ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಏನಿರ್ತವೆ, ಅದರ ಒಂದು ಝೆಡ್ ವ್ಯಾಲ್ಯೂ ಅಥವಾ ರಿಗ್ರೆಷನ್ ಕೋಯಿಫಿಷಿಯಂಟ್ ಏನಾಗುತ್ತೆ ಅದು ಬದಲಾಗ್ತವೆ. ಅಂಡ್ ಅದು ಎಲ್ಲಿಗೆ ಎಷ್ಟಕ್ಕೆ ಆಗುತ್ತೆ, 0.6 ಇಂದ 1.2 ತನಕ ಏರುತ್ತೆ ಅವುಗಳು. ಅದರ ಮಧ್ಯದಲ್ಲಿ ನಮಗೆ ಏನು ಸಿಗಬೇಕು, ವಿ ಹ್ಯಾವ್ ಟು ಗೆಟ್ ದ ಪರ್ಟಿಕ್ಯುಲರ್ ರಿಸಲ್ಟ್. ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ ನೋಡ್ರಿ. ಫಾರ್ ಫ್ರೂಗಿವೋರಸ್ ಅಂದ್ರೆ ಫ್ರೂಟ್ ಈಟಿಂಗ್ ಬರ್ಡ್ಸ್ಗಳು. ಫ್ರೂಗಿವೋರಸ್ ಬರ್ಡ್ಸ್ ಅಂದ್ರೆ ಏನು, ಫ್ರೂಟ್ ಈಟಿಂಗ್ ಬರ್ಡ್ಸ್ಗಳು. ಅಂಡ್ ಮ್ಯಾಮಲ್ಸ್, ದ ಟ್ರೋಪಿಕಲ್ ಫಾರೆಸ್ಟ್ ಆಫ್ ಡಿಫರೆಂಟ್ ಕಾಂಟಿನೆಂಟ್ಸ್ ಅಂತ ಹೇಳ್ತಾನೆ ನೋಡಿ. ಇಲ್ಲಿ ಕಾಂಟಿನೆಂಟ್ಸ್ಗಳು ಬರ್ತಾ ಇದಾವೆ. ಸೊ ಕಾಂಟಿನೆಂಟ್ಸ್ ಅಂದ್ರೆ ಅವುಗಳ ಒಂದು ರಿಸಲ್ಟ್ ಯಾವ್ದ್ರೊಳಗಡೆ ಇರಬೇಕು, ರಿಗ್ರೆಷನ್ ಕೋಯಿಫಿಷಿಯಂಟ್ ಬಂದು ಅದು 0.6 to 1.2 ಇರಬೇಕು. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂಥದ್ದು ವ್ಯಾಲ್ಯೂ ಎಷ್ಟಾಗಿದೆ, 1.15, ವಿಚ್ ಇಸ್ ನಿಯರ್ ಟು ದಿಸ್ ವ್ಯಾಲ್ಯೂ ಅಲ್ವಾ. ಸೊ ಇದನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾನೆ. ಸೊ ಮೇಕ್ ಶ್ಯೂರ್ ಯು ರಿಮೆಂಬರ್ ದಟ್. ಮುಂದೆ ಹೋಗೋದಿದ್ರೆ ಇಂಪಾರ್ಟೆನ್ಸ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಟು ಇಕೋಸಿಸ್ಟಮ್. ಸ್ಪೀಶೀಸ್ ಡೈವರ್ಸಿಟಿ ಇಕೋಸಿಸ್ಟಮಿಗೆ ಯಾವ ರೀತಿಯಲ್ಲಿ ಲಾಭದಾಯಕ ಅಥವಾ ಯಾವ ರೀತಿಯಲ್ಲಿ ಅವುಗಳು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಬೇಸಿಕಲಿ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ, ನಾವು ಈ ಸ್ಪೀಶೀಸ್ಗಳು ಯಾವ ರೀತಿಯಲ್ಲಿ ಒಂದು ಇಕೋಸಿಸ್ಟಮ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದೇವೆ. ಇಲ್ಲಿ ಬೇಸಿಕಲಿ ಏನ್ ಹೇಳ್ತಾರಂತಂದ್ರೆ ಇಕೋಲಜಿಸ್ಟು, ಸ್ಪೀಶೀಸ್ ಡೈವರ್ಸಿಟಿ ಹೆಚ್ಚಿದ ಹಾಗೆ ಕಮ್ಯುನಿಟಿ ಸ್ಟೇಬಲ್ ಆಗಿರುತ್ತೆ. ಅ ಸ್ಟೇಬಲ್ ಕಮ್ಯುನಿಟಿ ಅಂದ್ರೆ ಏನು, ಅ ಸ್ಟೇಬಲ್ ಕಮ್ಯುನಿಟಿ ವಿಚ್ ಮೀನ್ಸ್ ಇಟ್ ಶುಡ್ ನಾಟ್ ಶೋ ಮಚ್ ವೇರಿಯೇಷನ್. ಯಾವುದೇ ರೀತಿಯ ವೇರಿಯೇಷನ್ಗಳನ್ನ ತೋರಿಸಬಾರ್ದು. ಅಂದ್ರೆ ಯಾವ್ದ್ರಲ್ಲಿ ವೇರಿಯೇಷನ್ ತೋರಿಸಬಾರ್ದು, ಪ್ರೊಡಕ್ಟಿವಿಟಿಯಲ್ಲಿ ವೇರಿಯೇಷನ್ ತೋರಿಸಬಾರ್ದು. ಯಾವ್ದ್ರಲ್ಲಿ, ಪ್ರೊಡಕ್ಟಿವಿಟಿಯಲ್ಲಿ. ಅದು ಇಯರ್ ಇಂದ ಇಯರ್ಗೆ, ಒಂದು ವರ್ಷದಿಂದ ಇನ್ನೊಂದು ವರ್ಷದ ಮಧ್ಯದಲ್ಲಿ ಪ್ರೊಡಕ್ಟಿವಿಟಿ ಏನಿರ್ತದೋ ಸೊ ಅದರಲ್ಲಿ ವೇರಿಯೇಷನ್, ಬಹಳಷ್ಟು ವೇರಿಯೇಷನ್ಗಳನ್ನ ತೋರಿಸಬಾರ್ದು ಅಂತ ಹೇಳಿ, ಆಯ್ತಾ. ಇನ್ನೊಂದು ರೀತಿಯಲ್ಲಿ ಸೊ ಅವುಗಳು ಸೊ ಒಕೇಶನಲ್ ಡಿಸ್ಟರ್ಬೆನ್ಸಸ್ಗಳಿಗೆ ಸೊ ರೆಸಿಸ್ಟೆಂಟ್ ಅನ್ನು ತೋರಿಸ್ಬೇಕು, ರೆಸಿಸ್ಟೆಂಟ್ ಆಗಿರಬೇಕು. ಅಂದ್ರೆ ಏನು, ಸೊ ಲೈಕ್ ಡ್ರಾಟ್ ಇರ್ಬೋದು, ಅಥವಾ ಫ್ಲಡ್ಡಿಂಗ್ ಇರ್ಬೋದು, ಅಥವಾ ಸಲೈನಿಟಿ ಇರ್ಬೋದು, ಅಥವಾ ಮ್ಯಾನ್ ಮೇಡ್ ಡಿಸ್ಟರ್ಬೆನ್ಸಸ್ಗಳು ಇರ್ಬೋದು. ಸೊ ಇವುಗಳಿಗೆಲ್ಲ ಏನಾಗಿರ್ಬೇಕು, ಅವುಗಳು ಸೊ ರೆಸಿಸ್ಟೆನ್ಸ್ ನ ತೋರಿಸ್ಬೇಕು. ಅದೇ ರೀತಿಯಲ್ಲಿ ಅವುಗಳು ಸೊ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಕೂಡ ಸೊ ರೆಸಿಸ್ಟೆನ್ಸ್ ನ ತೋರಿಸ್ಬೇಕು. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಂದ್ರೆ ಏನು, ಸೊ ಬೇರೆ ಒಂದು ಹ್ಯಾಬಿಟ್ಯಾಟ್ ನಿಂದ ಬಂದು ಇಲ್ಲಿ ಪರ್ಟಿಕ್ಯುಲರ್ಲಿ ಅವುಗಳು ಉದ್ಭವವಾಗಿ ಅಥವಾ ಇಲ್ಲಿ ಪರ್ಟಿಕ್ಯುಲರ್ಲಿ ಬೆಳೆದು ಆ ಒಂದು ಪರ್ಟಿಕ್ಯುಲರ್ ಇಲ್ಲಿ ಒರಿಜಿನಲ್ ಆಗಿ ಇದ್ದಂತಹ ಪ್ಲಾಂಟ್ ಸ್ಪೀಶೀಸ್ಗಳನ್ನ ಅಥವಾ ಆನಿಮಲ್ ಸ್ಪೀಶೀಸ್ಗಳನ್ನ ಎಲಿಮಿನೇಟ್ ಮಾಡ್ತದಲ್ವಾ. ಸೊ ಅದನ್ನ ನಾವೇನಂತ ಹೇಳಿ ಕರಿತೇವೆ, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಂತ ಹೇಳಿ ಕರಿತೇವೆ. ಅದಕ್ಕೂ ಕೂಡ ರೆಸಿಸ್ಟೆನ್ಸ್ ನ ತೋರಿಸ್ಬೇಕು. ಸೊ ಇದರ ಬೇಸಿಸ್ ಮೇಲೆ ಡೇವಿಡ್ ಟಿಲ್ಮನ್ ಸೊ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾನೆ, ಲಾಂಗ್ ಟರ್ಮ್ ಎಕ್ಸ್ಪೆರಿಮೆಂಟ್ ಆನ್ ಇಕೋಸಿಸ್ಟಮ್ ಅಂತ ಹೇಳಿ. ಅಂಡ್ ಅದರಲ್ಲಿ ಅವನು ಒಂದಿಷ್ಟು ಪ್ಲಾಟ್ಸ್ಗಳನ್ನ ಮಾಡ್ತಾನೆ. ಪ್ಲಾಟ್ಸ್ ಅಂತ ಅಂದ್ರೆ ಇದೊಂದು ದೊಡ್ಡ ಹ್ಯಾಬಿಟ್ಯಾಟ್ ಅಂತ ಅಂದ್ರೆ ಸೊ ಇದಕ್ಕೆ ಪ್ಲಾಟ್ಸ್ಗಳಂತ ಹೇಳ್ತೇವೆ. ಈ ಸ್ಕ್ವೇರ್ ಬಾಕ್ಸಸ್ಗಳನ್ನ ನಾನು ಶೋ ಮಾಡ್ತಾ ಇದ್ದೀನಲ್ವಾ, ಸೊ ಇವೆಲ್ಲ ಏನಾಗಿರ್ತವೆ, ಪ್ಲಾಟ್ಸ್ಗಳಾಗಿರ್ತವೆ, ಆಯ್ತಾ. ಅಂಡ್ ಸೊ ಈ ಪ್ಲಾಟ್ಸ್ಗಳಲ್ಲಿ ಅವನು ಏನು ಅಬ್ಸರ್ವ್ ಮಾಡ್ತಾನೆ ಅಂತಂದ್ರೆ, ಲೆಸ್ ಇಯರ್ ಟು ಇಯರ್ ವೇರಿಯೇಷನ್ ಇನ್ ಟೋಟಲ್ ಬಯೋಮಾಸ್. ಟೋಟಲ್ ಬಯೋಮಾಸ್ ಅಲ್ಲಿ ಇಯರ್ ಟು ಇಯರ್ ವೇರಿಯೇಷನ್ ಏನಿದೆಯೋ ಅದು ಕಡಿಮೆ ತೋರಿಸ್ತಾ ಹೋಗುತ್ತೆ, ಆಯ್ತಾ. ಅಂಡ್ ಹಿ ಆಲ್ಸೋ ಶೋಡ್ ದ್ಯಾಟ್
his experiment increased diversity contributed to higher productivity. ಅಂದ್ರೆ ಸೊ ಇಲ್ಲಿ ಇಂಪಾರ್ಟೆಂಟ್ ಆದ ಟರ್ಮಿನಾಲಜಿ ಇದೆ, ಇನ್ಕ್ರೀಸ್ಡ್ ಡೈವರ್ಸಿಟಿ ಇನ್ಕ್ರೀಸ್ ಆದ ಹಾಗೆ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ಅಂದ್ರೆ ಸೊ ಇಲ್ಲಿ ಯಾವುದೇ ರೀತಿಯ ಡಿಕ್ರೀಸ್ ಆಗಲಿಲ್ಲ when the particular diversity increased. And this is what the long term ecosystem experiment of Tillman says it. Okay, ಮುಂದೆ ಹೋಗೋದಿದ್ರೆ so there is another one particular important hypothesis ಇದೆ which is called as Rivett-Popper hypothesis ಅಂತ ಹೇಳಿ ಕರೀತೇವೆ. ಸೊ ಈ Rivett-Popper hypothesis ನ ಬೇಸಿಕಲಿ ಪೌಲ್ ಎಲ್ರಿಚ್, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಪೌಲ್ ಎಲ್ರಿಚ್, ಈ ವಾಸ್ ಇಕಾಲಜಿಸ್ಟ್, ಪೌಲ್ ಎಲ್ರಿಚ್ ಅನ್ನೋನು ಪ್ರಪೋಸ್ ಮಾಡ್ತಾನೆ. ಸೊ ಇದರಲ್ಲಿ ನಾನು ಇದನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಒಂದು ಇಕೋಸಿಸ್ಟಮ್ ಇದೆ, ಆ ಇಕೋಸಿಸ್ಟಮ್ ಅಲ್ಲಿ ಒಂದು ಕೀ ಸ್ಪೀಶೀಸ್ ಅಂತ ಹೇಳಿ ಇರ್ತವೆ. ಆ ಕೀ ಸ್ಪೀಶೀಸ್ನ ಸುತ್ತಲೂ ಬಹಳಷ್ಟು ಬೇರೆ 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 ಸ್ಪೀಶೀಸ್ಗಳು ಬದುಕ್ತಾ ಇರ್ತವೆ. ಸೊ ಯಾವಾಗ ಈ ಬೇರೆ ಬೇರೆ ಸ್ಪೀಶೀಸ್ಗಳನ್ನ ರಿಮೂವ್ ಮಾಡ್ತಿರೋ ಆಗ ಇಕೋಸಿಸ್ಟಮ್ನಲ್ಲಿ ಬಹಳಷ್ಟು ಬದಲಾವಣೆಗಳು ಆಗೋದಿಲ್ಲ. ದರ್ ವಿಲ್ ಬಿ ನೋ ಚೇಂಜ್ when you eliminate the species. but ನೀವು ಯಾವಾಗ ಕೀ ಸ್ಪೀಶೀಸ್ನ ಎಲಿಮಿನೇಟ್ ಮಾಡ್ತಿರೋ ಆಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ದೆನ್, ದಿಸ್ ಕೀ ಸ್ಪೀಶೀಸ್, ಓಕೆ, ಈ ಕೀ ಸ್ಪೀಶೀಸ್ ಏನಾಗುತ್ತೆ, ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಕಂಪ್ಲೀಟ್ಲಿ ರೂಯಿನ್ ದ ಎನ್ವಿರಾನ್ಮೆಂಟ್. ಈ ಹೋಲ್ ಎನ್ವಿರಾನ್ಮೆಂಟ್ನ ಇಕೋಸಿಸ್ಟಮ್ನ ಹಾಳು ಮಾಡ್ತದೆ. ಈ ಇಕೋಸಿಸ್ಟಮು ಹಾಳಾಗಿ ಹೋಗುತ್ತೆ ಆ ಒಂದು ಕೀ ಸ್ಪೀಶೀಸ್ನ ತೆಗೆದ್ರೆ. ಸೊ ಇದು Rivett-Popper ಹೈಪೋಥೆಸಿಸ್. ಇಲ್ಲಿ Rivett-Popper, ಓಕೆ. ಸೊ ಇದನ್ನ ನಾವು ಇಲ್ಲಿ ಈ ರೀತಿಯಲ್ಲಿ ಕಲ್ತಿದ್ದೇವೆ. ಈ ಡಿಸ್ಕ್ರಿಪ್ಷನ್ ಇಲ್ಲಿದೆ, ನೀವು ಓದ್ಕೋಬಹುದು. ಸೇಮ್ ಥಿಂಗ್ ಇಟ್ ಇಸ್ ಬೀನ್ ಟೋಲ್ಡ್ ಆಸ್ ಇನ್ ದ ಮೋಡ್ ಆಫ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ ಏರ್ಪ್ಲೇನ್ನ ಎಕ್ಸಾಂಪಲ್ ಇಟ್ಕೊಂಡು ಅದನ್ನು ಮೆನ್ಷನ್ ಮಾಡಿದ್ದಾನೆ. ಆಯಿತಾ? ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ವರ್ಡಿಂಗ್ಸ್ಗಳಿದ್ದಾವೆ, ಇಂಪಾರ್ಟೆಂಟ್ ಡೇಟಾ ಬೇಸಿಕಲಿ. ಸೊ IUCN ರೆಡ್ ಲಿಸ್ಟ್ನ ಪ್ರಕಾರ, ಓಕೆ, 2004 ರೆಡ್ ಲಿಸ್ಟ್ನ ಪ್ರಕಾರ 784 ಸ್ಪೀಶೀಸ್, 784 ಸ್ಪೀಶೀಸ್ಗಳು ಎಕ್ಸ್ಟೆನ್ಷನ್ಗೆ ಒಳಗಾಗಿದ್ದಾವೆ. ಅದರಲ್ಲಿ 338 ವರ್ಟಿಬ್ರೇಟ್ಸ್ಗಳು, 359 ಇನ್ವರ್ಟಿಬ್ರೇಟ್ಸ್ಗಳು, 87 ಪ್ಲಾಂಟ್ಸ್ಗಳಿದ್ದಾವೆ ಇನ್ ದ ಲಾಸ್ಟ್ 500 years. ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾನೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ರಿ. ಡೋಡೋ ಫ್ರಮ್ ಮೊರಿಷಿಯಸ್, ಕ್ವಾಗ್ಗಾ ಫ್ರಮ್ ಆಫ್ರಿಕಾ, ಥೈಲಸೈನ್ ಫ್ರಮ್ ಆಸ್ಟ್ರೇಲಿಯಾ, ಸ್ಟೆಲಾ ಸೀ ಕೌ ಫ್ರಮ್ ರಷ್ಯಾ. ಸೊ and the 3 subspecies of tiger, that is Bali, Javan and Caspian tigers. ಸೊ ಇದನ್ನ ನಾವು ಏನು ಲಾಸ್ಟ್ 500 years ಅಲ್ಲಿ ಸಮ್ ಆಫ್ ದ ಎಕ್ಸಾಂಪಲ್ಗಳಾಗಿ ತಗೊಳ್ತೇವೆ ಇನ್ ದ IUCN ರೆಡ್ ಲಿಸ್ಟ್ ಅಲ್ಲಿ ಎಕ್ಸ್ಟೆಂಟ್ ಆಗಿರುವಂಥ ಪ್ರಾಣಿಗಳಲ್ಲಿ. ಸೊ ಅದಾದ ನಂತರ 2004 ನಂತರ ಕೇವಲ 20 years ಆಫ್ ಸ್ಪ್ಯಾನ್, ಲಾಸ್ಟ್ 20 years ಅಂದರೆ 2024 ತನಕ ನೀವು ಅನ್ಕೋಬಹುದು. ಸೊ 27 ಸ್ಪೀಶೀಸ್ಗಳು ಡಿಸಪಿಯರ್ ಆಗಿದ್ದಾವೆ, ಅಂದರೆ 27 ಸ್ಪೀಶೀಸ್ಗಳು ನಶಿಸಿ ಹೋಗಿದ್ದಾವೆ, ಎಕ್ಸ್ಟೆಂಟ್ ಆಗಿದ್ದಾವೆ. ಸೊ ದಟ್ ಮೀನ್ಸ್ ಹೌ ಫಾಸ್ಟ್ ಇಟ್ ಇಸ್ ಬೀನ್ ಇನ್ಕ್ರೀಸ್ಡ್. ಈ ಎಲ್ಲ ಡೇಟಾಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಸೊ ಇನ್ನೊಂದು ನೋಡ್ಕೊಳ್ಳಿ. ಸೊ ದ ಕಾಲನೈಸೇಷನ್ ಆಫ್ ಟ್ರೋಪಿಕಲ್ ಪೆಸಿಫಿಕ್ ಐಲ್ಯಾಂಡ್ಸ್ ಬೈ ಹ್ಯೂಮನ್ಸ್. ಸೊ ಕಾಲನೈಸೇಷನ್ ಅಂದರೆ ಪೆಸಿಫಿಕ್ ಐಲ್ಯಾಂಡ್ಸ್ಗಳಲ್ಲಿ ಹ್ಯೂಮನ್ಸ್ಗಳು ಇರಲಿಲ್ಲ ಮೊದಲು. ಸೊ ಹ್ಯೂಮನ್ಸ್ಗಳು ಯಾವಾಗ ಹೋಗಿ ಸೇರ್ಕೊಳ್ತಾರೋ, ಅಲ್ಲಿ ತನ್ನ ಮನೆಗಳನ್ನು ಮಾಡ್ಕೊಳ್ತಾರೋ, ಆಗ ಅಲ್ಲಿ ಸೊ 2000 ನೇಟಿವ್ ಬರ್ಡ್ಸ್ಗಳು ಎಕ್ಸ್ಟೆಂಟ್ ಆಗಿದ್ದಾವೆ, ಕಂಪ್ಲೀಟ್ಲಿ ಎಕ್ಸ್ಟೆಂಟೆಡ್. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಆಯ್ತಾ? ಅದೇ ರೀತಿಯಲ್ಲಿ ಮುಂದೆ ಹೋಗೋದಿದ್ರೆ, ಸೊ ನೋಡ್ರಿ, ಇಲ್ಲೊಂದಿಷ್ಟು ಪರ್ಟಿಕ್ಯುಲರ್ಲಿ ಏನಿದೆ ಡೇಟಾಗಳಿದ್ದಾವೆ. ಸೊ ಪ್ರೆಸೆಂಟ್ಲಿ ಇವತ್ತಿಗೆ ಸೊ ಎಷ್ಟು ಬರ್ಡ್ ಸ್ಪೀಶೀಸ್ಗಳು ಡೇಂಜರ್ನಲ್ಲಿದ್ದಾವೆ ಅಥವಾ ಎಂಡೇಂಜರ್ಡ್ ಆಗಿದ್ದಾವೆ ಅಥವಾ ಥ್ರೆಟ್ ಟು ಎಕ್ಸ್ಟಿಂಕ್ಷನ್ ಅಂತ ಕರೀತೇವೆ ಅದನ್ನು. ಸೊ 100% ಬರ್ಡ್ಸ್ಗಳು ಎಂಡೇಂಜರ್ಡು, 23% ಮ್ಯಾಮಲ್ಸ್ ಎಂಡೇಂಜರ್ಡು, 32% ಆಫ್ ಆಂಫಿಬಿಯನ್ಸ್ ಎಂಡೇಂಜರ್ಡ್ ಆಗಿದ್ದಾವೆ, ಆ್ಯಂಡ್ 31% ಆಫ್ ಜಿಮ್ನೋಸ್ಪರ್ಮ್ಸ್ಗಳು ಎಂಡೇಂಜರ್ಡ್ ಆಗಿದ್ದಾವೆ. ಇಲ್ಲಿ ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಟಾಪಿಕ್. ಆಯ್ತಾ? ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ. ಈ ಲಾಸ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಸೊ ಬೇಸಿಕಲಿ ಯಾವ ರೀತಿಯಲ್ಲಿ ಲಾಸ್ ಆಫ್ ಬಯೋಡೈವರ್ಸಿಟಿ ಆಗುತ್ತೆ ಆ್ಯಂಡ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್ಗೆ ಏನೇನು ಕಾರಣಗಳಿದ್ದಾವೆ ಅಂತ ಹೇಳಿ ಒಬ್ಸರ್ವ್ ಮಾಡೋಣ. ಓಕೆ, ಲಾಸ್ ಆಫ್ ಬಯೋಡೈವರ್ಸಿಟಿ, ಓಕೆ, ಏನಕ್ಕೆ ಕಾರಣ ಆಗುತ್ತೆ? ಡಿಕ್ಲೈನ್ ಇನ್ ದ ಪ್ಲಾಂಟ್ ಪ್ರೊಡಕ್ಷನ್ಗೆ ಕಾರಣ ಆಗಿರ್ಬೋದು. ಲೋವರ್ಡ್ ರೆಸಿಸ್ಟೆನ್ಸ್ ಟು ಎನ್ವಿರಾನ್ಮೆಂಟಲ್ ಪೆಟ್ರಿಬ್ಯೂಷನ್ಸ್ ಸಚ್ ಆಸ್ ಡ್ರಾಟ್,
ಸೊ ಈ ಒಂದು ಪ್ರೆಷರ್ ಇರ್ತದಲ್ಲ, ಎನ್ವಿರಾನ್ಮೆಂಟ್ ಪ್ರೆಷರು, ಅದನ್ನು ತಡೆ ಹಿಡಿಲಿಕ್ಕೆ ಕಡಿಮೆ ಆಗುತ್ತೆ. ಇನ್ಕ್ರೀಸ್ಡ್ ವೇರಿಯಾಬಿಲಿಟಿ ಇನ್ ಸರ್ಟೆನ್ ಇಕೋಸಿಸ್ಟಮ್ ಪ್ರೊಸೆಸಸ್ ಸಚ್ ಆಸ್ ಪ್ಲಾಂಟ್ ಪ್ರೊಡಕ್ಟಿವಿಟಿಯಲ್ಲೂ ಕೂಡ ಏರುಪೇರು ಆಗಬಹುದು. ವಾಟರ್ ಯೂಸ್ನಲ್ಲಿ ಇರ್ಬೋದು, ಪೆಸ್ಟ್ ಡಿಸೀಸ್ ಸೈಕಲ್ಸ್ಗಳಲ್ಲಿ. ಸೊ ಯಾವಾಗ? ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ ಇಂದ ಆಗುವಂತಹ ಪರಿಣಾಮಗಳು. ಸೊ ಬಯೋಡೈವರ್ಸಿಟಿಗೆ ಕಾರಣಗಳು ಯಾವುದು? ಸೊ ದೆರ್ ಆರ್ ಫೋರ್ ಡಿಫರೆಂಟ್ ಕಾಸಸ್ ಆರ್ ದರ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಈವಿಲ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೇವೆ ನಾವು, ಆಯ್ತಾ? ಯಾವ್ಯಾವುದು? ಹ್ಯಾಬಿಟಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಸೊ ಇದನ್ನು ನಾನು ಜನರಲ್ ಆಗಿ ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಭಾಗಗಳನ್ನು ಮಾತ್ರ ನಾನು ಫೋಕಸ್ ಮಾಡಿ ಹೇಳ್ತೇನೆ. ಸೊ ಇಲ್ಲಿ ಬೇಸಿಕಲಿ ನೋಡ್ರಿ, ಸೊ ನಮ್ಮ ಅರ್ತಿನಲ್ಲಿ ಮೊದಲು ಎಷ್ಟು ಪರ್ಸೆಂಟ್ ಫಾರೆಸ್ಟ್ ಇತ್ತು? 14%. ಈಗ ಎಷ್ಟಕ್ಕೆ ಬಂದಿದೆ? 6%. ಆ್ಯಂಡ್ ಈ ಅಮೆಝಾನ್ ರೈನ್ ಫಾರೆಸ್ಟ್ ಇದಲ್ವಾ, ಸೊ ಇದನ್ನ ನಾವು ಲಂಗ್ಸ್ ಆಫ್ ದ ಪ್ಲಾನೆಟ್ ಅಂತ ಹೇಳಿ ಕರಿತೇವೆ. ಇದು ನೆನ್ಪಿಟ್ಗಳಿಗೆ ಕೇಳಿದ್ದಾರೆ ಆಲ್ರೆಡಿ, ಆಯ್ತಾ? ಇಲ್ಲಿ ಮಿಲಿಯನ್ಸ್ ಆಫ್ ಪ್ಲಾಂಟ್ ಸ್ಪೀಸೀಸ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಯಾಕೆ? ಸೋಯಾಬೀನ್ ಕಲ್ಟಿವೇಶನ್ ಮಾಡಲಿಕ್ಕೆ. ಸೊ ಸೋಯಾಬೀನ್ ಈಸ್ ಅ ಮೋಸ್ಟ್ ಪರ್ಟಿಕ್ಯುಲರ್ಲಿ ಏನು ಅಂತ ಹೇಳ್ಬೋದು, ಅವಶ್ಯಕತೆ ಇರುವಂತಹ ಒಂದು ಬೀನ್ಸ್ ಇದು. ಸೊ ವಿಚ್ ಇಸ್ ಬೀನ್ ಎಕ್ಸ್ಪೋರ್ಟೆಡ್ ಟು ಚೈನಾಕ್ಕೆ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಸೋಯಾಬೀನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಎಲ್ಲಿ ಮಾಡ್ತಾ ಇದ್ದಾರೆ? ಸೊ ಇನ್ ದ ಆಫ್ರಿಕನ್ ಕಂಟ್ರೀಸ್, ಓಕೆ, ಆ್ಯಂಡ್ ಅಮೆಝಾನ್ ರೈನ್ ಫಾರೆಸ್ಟ್ಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಮೆಝಾನ್ ರೈನ್ ಫಾರೆಸ್ಟ್ ನಮಗೆ ಎಕ್ಸಾಂಪಲ್ ಆಗಿ ತಗೊಂಡಿದ್ದೇವೆ ನಾವು. ದೆನ್ ಗ್ರಾಸ್ ಲ್ಯಾಂಡ್ಸ್ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಟು ರೈಸ್ ದ ಬೀಫ್ ಕ್ಯಾಟಲ್. ಸೊ ಬೀಫ್ ಅಂದರೆ ದನದ ಮಾಂಸಕ್ಕೆ ಅವಶ್ಯಕ ಇರುವಂಥ ಕ್ಯಾಟಲನ್ನು ಗ್ರೋ ಮಾಡೋಕ್ಕೆ ಈ ಅಮೆಝಾನ್ ರೈನ್ ಫಾರೆಸ್ಟ್ಗಳಲ್ಲಿ ಹಳ್ಳಿಗರು ಸೊ ಕಟ್ ಮಾಡಿ ಗ್ರಾಸ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ಸ್ ದ ಮೇಜರ್ ಲಾಸ್ ಡ್ಯೂ ಟು ದ ಇದರಿಂದ ಏನಾಗುತ್ತೆ? ಫಾರೆಸ್ಟ್ಗಳು ನಷ್ಟ ಆಗ್ತಾ ಹೋಗ್ತವೆ. ಅಟ್ ದ ಸೇಮ್ ಟೈಮ್ ಅದರಲ್ಲಿರುವಂಥ ಬಯೋಡೈವರ್ಸಿಟಿ. ದೆನ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ಹ್ಯೂಮನ್ನಲ್ಲಿ ಒಂದು ನೇಚರ್ ಇದೆ. ಸೊ ಅವನಿಗೆ ಅತಿ ಆಸೆ ಜಾಸ್ತಿ ಇರ್ತದೆ ಅಲ್ವಾ? ಸೊ ಹಾಗಾಗಿ ಅವನು ಎಲ್ಲದನ್ನು ಕೂಡ ಜಾಸ್ತಿ ಬೇಕಾಗುತ್ತೆ, ಇದ್ದಕ್ಕಿಂತ ಹೆಚ್ಚು ಬೇಕಾಗುತ್ತೆ ಅವನಿಗೆ. ಸೊ ಅದರಲ್ಲಿ ನಾವು ಲಾಸ್ಟ್ 500 ವರ್ಷದಲ್ಲಿ ಈ ಒಂದು ಗ್ರೀಡ್ ಸಲುವಾಗಿ ಬಹಳಷ್ಟು ವೆರೈಟಿಯ ಆರ್ಗಾನಿಸಮ್ಸ್ಗಳನ್ನು ಕಳ್ಕೊಂಡಿದ್ದೇವೆ. ಅದರಲ್ಲಿ ಸ್ಟೆಲಾಸ್ ಸೀಕವ್ ಮತ್ತು ಪ್ಯಾಸೆಂಜರ್ ಪಿಜನ್ಸ್ಗಳು ಒನ್ ಆಫ್ ದೆಮ್, ಆಯ್ತಾ? ದೆನ್ ಏಲಿಯನ್ ಸ್ಪೀಶೀಸ್ ಇನ್ವೇಷನ್. ಸೊ ಬೇರೆ ಒಂದು ಹ್ಯಾಬಿಟ್ಯಾಟ್ನಿಂದ ಬಂದು ಇಲ್ಲಿ ಸೊ ತನ್ನ ಸುಪರ್ದಿಯನ್ನು ಅಥವಾ ತನ್ನ ಸ್ಪೀಶೀಸನ್ನು ಜಾಸ್ತಿ ಮಾಡಿಕೊಂಡ್ರೆ ಅವುಗಳನ್ನು ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಬಂದು ನೈಲ್ ಪರ್ಚ್ ಇಂಟ್ರೊಡ್ಯೂಸ್ಡ್ ನೈಲ್ ಪರ್ಚ್ ಹೇಳುವಂಥ ಒಂದು ಪರ್ಟಿಕ್ಯುಲರ್ ಫಿಶ್ ವೆರೈಟಿಯನ್ನು ಲೇಕ್ ವಿಕ್ಟೋರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಈಸ್ಟ್ ಆಫ್ರಿಕಾದಲ್ಲಿ. ಸೊ ಅಲ್ಲಿ ಇರುವಂಥ ಇಂಡಿಜಿನಿಯಸ್ ಸ್ಪೀಶೀಸ್ಗಳನ್ನು ಅವುಗಳು ತಿಂದಾಕ್ದು. 200 ಸ್ಪೀಶೀಸ್ ಆಫ್ ಸಿಚೈಲ್ಡ್ ಫಿಶಸ್ ಅಂತ ಕರಿತೇವೆ. ಇಂಡಿಜಿನಿಯಸ್ ಫಿಶಸ್ಗಳದು ಯಾವುದರಲ್ಲಿ ಲೇಕ್ ವಿಕ್ಟೋರಿಯಾದಲ್ಲಿ ಇತ್ತು. ಸೊ ಅದನ್ನು ಈ ನೈಲ್ ಪರ್ಚು ತಿಂದಾಕ್ತು. ಸೊ ಅದರಿಂದ ಕಂಪ್ಲೀಟ್ ಆಗಿ 200 ಸ್ಪೀಶೀಸ್ ಆಫ್ ಸಿಚೈಲ್ಡ್ ಫಿಶಸ್ಗಳು, ಡಿಫರೆಂಟ್ ವೆರೈಟೀಸ್ ಆಫ್ ಸೇಮ್ ಗ್ರೂಪ್ ಆಫ್ ಸ್ಪೀಶೀಸ್ ಅದು. ಸೊ ಅದು ಸತ್ತೋಯ್ತು. ಸೊ ಅದಾದಮೇಲೆ ಇನ್ವೇಷನ್ ಆಫ್ ಕ್ಯಾರೆಟ್ ಗ್ರಾಸಸ್, ಕಾಂಗ್ರೆಸ್ ಗಿಡ ಅಂತ ಹೇಳಿ ಕರಿತೇವೆ, ಪಾರ್ಥೇನಿಯಂ, ಲಂಟನ, ವಾಟರ್ ಹೈಸಿನಿತ್, ಐಕಾರ್ನಿಯಾ ಅಂತ ಹೇಳಿ ಕರಿತೇವೆ. ಸೊ ಇವುಗಳು ಕೂಡ ಸೊ ನಮ್ಮ ದೇಶದಲ್ಲಿ ಫಿಶ್ ಪಾಪ್ಯುಲೇಷನ್ನ ಕಡಿಮೆ ಮಾಡ್ತು, ಆಯ್ತಾ? ದೆನ್ ಸೊ ಇಂಡಿಯಾದಲ್ಲಿ ಇನ್ನೊಂದು ಆಫ್ರಿಕನ್ ಕ್ಯಾಟ್ ಫಿಶ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ಕ್ಲಾರಿಯಸ್ ಗ್ಯಾರಿಪೈನಸ್ ಅಂತ ಹೇಳಿ. ಸೊ ಇದು ಕೂಡ ಇಂಪಾರ್ಟೆಂಟು, ಕ್ಲಾರಿಯಸ್ ಗ್ಯಾರಿಪೈನಸ್ ಅಂತ ಹೇಳಿ, ಆಯ್ತಾ? ಸೊ ವಿಚ್ ಇಸ್ ಬೇಸಿಕಲಿ ಎಕ್ವಾಕಲ್ಚರ್ ಪರ್ಪಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಇಂಡಿಜಿನಿಯಸ್ ನಮ್ಮ ಇಂಡಿಜಿನಿಯಸ್ ಫಿಶಸ್ಗಳಲ್ಲಿ ಕೆಲವೊಂದು ಕ್ಯಾಟ್ ಫಿಶಸ್ಗಳಿದ್ದಾವೆ, ಅವುಗಳನ್ನು ಈ ಒಂದು ಕ್ಲಾರಿಯಸ್ ಗ್ಯಾರಿಪೈನಸ್ ತಿಂದಾಕ್ಬಿಡ್ತು. ಹಾಗಾಗಿ ಅದು ಕೂಡ ಸಂಖ್ಯೆ ಕಡಿಮೆ ಆಯಿತು. ಇನ್ನು ಕೊನೆಯದಾಗಿ ಬಂದು ಕೋ ಎಕ್ಸ್ಟೆನ್ಷನ್ ಅಂತಂದರೆ ಸೊ ಒಂದು ಪ್ಲಾಂಟ್ ಮೇಲೆ ಅಥವಾ ಒಂದು ಪರ್ಟಿಕ್ಯುಲರ್ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುವಂಥದ್ದು, ಮ್ಯೂಚುವಲಿಸಮ್ನ ತೋರಿಸುವಂತಹ ಒಂದು ಆರ್ಗ್ಯಾನಿಸಮ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಎಲಿಮಿನೇಟ್ ಮಾಡಿದ್ರೆ ಸೊ ಇನ್ನೊಂದು ಕೂಡ ಎಲಿಮಿನೇಟ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಪ್ಲಾಂಟ್ ಪಾಲಿನೇಟರ್ ಮ್ಯೂಚುವಲಿಸಮ್. ಸೊ ಹನಿಬಿ ಮತ್ತು ಪ್ಲಾಂಟ್ಸ್ಗಳ ಮಧ್ಯದಲ್ಲಿರುವಂಥ ಇನ್ಸೆಕ್ಟ್ ಮತ್ತು ಪ್ಲಾಂಟ್ಸ್ಗಳ ಮಧ್ಯದಲ್ಲಿರುವಂಥ ಒಂದು ಮ್ಯೂಚುವಲಿಸಮ್ ಇಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕೋ ಎಕ್ಸ್ಟೆನ್ಷನ್ಗೆ, ಆಯಿತಾ? ಮುಂದೆ ಹೋಗೋದಿದ್ರೆ ನಾವು ಕನ್ಸರ್ವೇಷನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅಂತೇಳಿ. ಸೊ ಇದರಲ್ಲಿ ಬೇಸಿಕಲಿ ಮೊದಲು ನಾವು 2 ಕ್ಯಾಟಗರಿಗಳನ್ನು ಮಾಡ್ಕೊಳ್ತೇವೆ. ಸೊ ವೈ ವಿ ಶುಡ್ ಕನ್ಸರ್ವ್ ದ ಬಯೋಡೈವರ್ಸಿಟಿಯಲ್ಲಿ ನಾವು ಯಾಕೆ ಮಾಡಬೇಕು, ನಮಗೆ ಏನು ಉಪಯೋಗಗಳನ್ನು ತಗೊಳ್ತಾ ಇದ್ದಾವೆ. ಸೊ ಇದರಲ್ಲಿ 2 ಅಲ್ಲ 3 ಡಿವೈಡ್ ಮಾಡ್ಕೊಳ್ತೇವೆ. ಒನ್ ಇಸ್ ನ್ಯಾರೋಲಿ ಯುಟಿಲಿಟೇರಿಯನ್, ಅನದರ್ ಒನ್ ಇಸ್ ಬ್ರಾಡ್ಲಿ ಯುಟಿಲಿಟೇರಿಯನ್, ಇನ್ನೊಂದು ಎಥಿಕಲ್ ಅಂತ ಹೇಳಿ. ಸೊ ನ್ಯಾರೋಲಿ ಯುಟಿಲಿಟೇರಿಯನ್ ಅಂದರೆ ಏನು? ನಾವಿಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಿಸುವಂಥದ್ದು ಫೈರ್ವುಡ್ಡು, ಫೈಬರು, ಕನ್ಸ್ಟ್ರಕ್ಷನ್ ಮಟೀರಿಯಲ್ಲು, ಆಮೇಲೆ ಲೂಬ್ರಿಕೆಂಟ್ಸ್ಗಳು, ಡೈಸು, ರೆಸಿನ್ಸು, ಇವುಗಳನ್ನು ನಾವು ದಿನನಿತ್ಯದ ಒಂದು ಪದಾರ್ಥಗಳಾಗಿ ನಾವು ಇದನ್ನು ಉಪಯೋಗಿಸ್ತೇವೆ. ಸೊ ಇದನ್ನು ನಾವು ಎಲ್ಲಿಂದ ತಗೊಳ್ತಾ ಇದ್ದೇವೆ? ವಿ ಆರ್ ಟೇಕಿಂಗ್ ಇಟ್ ಫ್ರಮ್ ದ ನೇಚರ್ ಅಲ್ವಾ, ಬಯೋಡೈವರ್ಸಿಟಿಯಿಂದ ತಗೊಳ್ತಾ ಇದ್ದೇವೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಏನು ಮಾಡ್ತೇವೆ? ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳಿ ಒಂದು
ಏನು ಒಂದು ಮೆಕ್ಯಾನಿಸಮ್ ಇದೆ, ಓಕೆ, ವ್ಯಾರ್ the nations, different nations are going to invest their money on the identifying different species with different economic ಇಂಪಾರ್ಟೆನ್ಸ್ಗಳಿರುವಂಥದ್ದು. ಸೊ ಅವುಗಳಿಂದ ಉತ್ಪಾದನೆ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನ ಫಾರ್ಮ್ ಮಾಡಲಿಕ್ಕೆ ಇಲ್ಲಿ ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಕೇಳ್ತಾರೆ. ಇದನ್ನ ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳಲ್ಲಿ ಕೇಳಬಹುದು. ಆ್ಯಂಡ್ ಈವನ್ ದೆನ್ ನಾವು ಏನು ಮಾಡ್ತಾ ಇದ್ದೇವೆ, ಸೊ ನಮ್ಮ ದೇಶದಲ್ಲಿ 25,000 ಸ್ಪೀಶೀಸ್ನಷ್ಟು ವರ್ಲ್ಡ್ ವೈಡ್, ನಾನು ಹೇಳ್ತಾರೆ ನಮ್ಮ ದೇಶದಲ್ಲೂ ಅಲ್ಲ, ವರ್ಲ್ಡ್ ವೈಡಲ್ಲಿ ಸೊ ಅಷ್ಟು ಪರ್ಟಿಕ್ಯುಲರ್ ಟ್ರೆಡಿಷನಲ್ ಮೆಡಿಸಿನ್ಸ್ಗಳನ್ನು ಉಪಯೋಗಿಸ್ತೇವೆ ನಾವು. ಸೊ ಇಂಡಿಯಾ ಆ್ಯಂಡ್ ಚೈನಾ ಆರ್ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಯೂಸರ್ ಆಫ್ ದಿಸ್ ಟ್ರೆಡಿಷನಲ್ ಮೆಡಿಸಿನ್ಸ್ಗಳನ್ನು, ಆಯಿತಾ. ದೆನ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂದ್ರೇನು? ಸೊ ನಾವಿಲ್ಲಿ ಬೇಸಿಕಲಿ ನಾವು ಜಗತ್ತನ್ನು ಕನ್ಸಿಡರ್ ಮಾಡಿಕೊಂಡು ನೋಡ್ತೇವೆ, ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ಸ್ಗಳನ್ನು ಅಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಅಮೆಝಾನ್ ರೈನ್ ಫಾರೆಸ್ಟ್. ನಾವು ಅಮೆಝಾನ್ ರೈನ್ ಫಾರೆಸ್ಟಿಂದ ಏನು ತಗೊಳ್ತಾ ಇದ್ದೇವೆ? ಸೊ ನಾವು 20% ಆಫ್ ಆಕ್ಸಿಜನ್ನ ಅದು ರಿಲೀಸ್ ಮಾಡುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಲಂಗ್ಸ್ ಆಫ್ ದ ಫಾರೆಸ್ಟ್, ಲಂಗ್ಸ್ ಆಫ್ ದ ಅರ್ತ್ ಅಂತ ಹೇಳಿ ಕರೆಯೋದು. ದೆನ್ ಪಾಲಿನೇಷನ್. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಫಿನಾಮಿನಾ. ಸೊ ನಮ್ಮ ಒಂದು ಪರ್ಟಿಕ್ಯುಲರ್ ಪಾಲಿನೇಷನ್ ನಮಗೆ ಒಂದು ಹೆಲ್ಪ್ ಆಗೋದೇನು ಅಂತಂದರೆ, ಪಾಲಿನೇಷನ್ ಆಗದೇ ಇದ್ದಾಗ ಏನಾಗ್ತವೆ ಬೇಸಿಕಲಿ ಇಲ್ಲಿ ಹೂಗಳು ಹಣ್ಣಾಗಿ ಬದಲಾಗೋದಿಲ್ಲ. ಸೊ ಆಗ ಬಹಳಷ್ಟು ಕ್ರಾಪ್ ಪ್ರಾಡಕ್ಟ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗೆ ಅವು ಕೂಡ ನಾವು ಒಂದು ಏನಾಗಿ ತಗೊಳ್ತಾ ಇದ್ದೇವೆ, ಉಪಯೋಗವಾಗಿ ತಗೊಳ್ತಾ ಇದ್ದೇವೆ. ದೆನ್ ಅದಾದಮೇಲೆ ಬರೋದು ಯಾವುದು, ಇಲ್ಲಿ ಬೇಸಿಕಲಿ ಪಾಲಿನೇಟರ್ಸ್ಗಳಿಗೆ ಎಕ್ಸಾಂಪಲ್ ಕೇಳ್ತಾರೆ, ಬೀಸು, ಬಂಬಲ್ ಬೀಸು, ಬರ್ಡ್ಸು, ಬ್ಯಾಟ್ಸ್ ಅಂತೇಳಿ ತಗೊಳ್ತೇವೆ ಇನ್ ದ ಲಾರ್ಜರ್ ಒನ್. ಓಕೆ, ದೆನ್ ಆಸ್ಥೆಟಿಕ್ ಪ್ಲೆಷರ್ಸ್ಗಳಿಗೆ ಉಪಯೋಗಿಸ್ತೇವೆ. ಸೊ ನಾವು ನಮ್ಮ ಒಂದು ಪರ್ಟಿಕ್ಯುಲರ್ ಬೇಜಾರನ್ನ ಕಳೆದಕ್ಕೆ ನಾವು ಗಾರ್ಡನಲ್ಲಿ ಓಡಾಡ್ತೇವೆ. ಸೊ ಅಥವಾ ನಮ್ಮ ಒಂದು ಪರ್ಟಿಕ್ಯುಲರ್ ನಾವು ಬೋರ್ ಆದಾಗ ಸೊ ನಾವು ಎಲ್ಲಿಗೆ ಹೋಗ್ತೇವೆ, ನಾವು ಟ್ರೆಕ್ಕಿಂಗಿಗೆ ಹೋಗ್ಬೋದು. ಸೊ ಅವೆಲ್ಲ ಏನಾಗಿರ್ತವೆ, ಸೊ ನೇಚರ್ನ ನಾವು ಏನು ಮಾಡ್ತಾ ಇದ್ದೇವೆ, ಎಂಜಾಯ್ ಮಾಡ್ತೇವೆ. ಸೊ ಹಿಮಾಲಯಕ್ಕೆ ಹೋಗ್ತೀರಾ, ಹಿಮಾಲಯವನ್ನು ಎಂಜಾಯ್ ಮಾಡ್ತೀರಾ. ಡೆಸರ್ಟ್ಸಿಗೆ ಹೋಗ್ತೀರಾ, ಅದನ್ನು ಎಂಜಾಯ್ ಮಾಡ್ತೀರಾ. ನದಿಗಳ ಬಾಜುಗಳಲ್ಲಿ ಹೋಗ್ತೀರಾ, ಅದನ್ನು ಎಂಜಾಯ್ ಮಾಡ್ತೀರಾ. ಸಮುದ್ರಗಳಿಗೆ ಹೋಗ್ತೀರಾ, ಅದನ್ನು ಎಂಜಾಯ್ ಮಾಡ್ತೀರಾ. ಇವೆಲ್ಲ ಆಸ್ಥೆಟಿಕ್ ಪ್ಲೆಷರ್ಸ್ಗೆ ಉಪಯೋಗಿಸುವಂಥದ್ದು, ಆಯಿತಾ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿರಿ, ಥಿಕ್ ವುಡ್ಸ್, ವಾಕಿಂಗ್ ಥ್ರೂ ದ ಥಿಕ್ ವುಡ್ಸ್, ವಾಚಿಂಗ್ ದ ಸ್ಪ್ರಿಂಗ್ ಫ್ಲವರ್ಸ್ ಫುಲ್ ಬ್ಲೂಮ್. ಸೊ ಹೂವುಗಳು ಅರಳುವಂಥದ್ದು ಅಂತನ. ವೇಕಿಂಗ್ ಅಪ್ ಟು ಬುಲ್ಬುಲ್ಸ್ ಸಾಂಗ್. ಸೊ ಬುಲ್ಬುಲ್ ಅಂತ ಹೇಳಿ ಬೆಳಿಗ್ಗೆ ಒಂದು ಬರ್ಡ್ನ ಸ್ಪೀಷೀಸ್ ಇದೆ, ಅದರ ಒಂದು ಧ್ವನಿಗೆ ನೀವು ಏನು ಮಾಡುವಂಥದ್ದು, ಎದ್ದೇಳುವಂಥದ್ದು. ಸೊ ಇವೆಲ್ಲ ಬೇಸಿಕಲಿ ಬ್ರಾಡ್ಲಿ ಯುಟಿಲಿಟೇರಿಯನ್. ಇನ್ ಎಥಿಕಲ್ ಅಂತಂದರೆ ಮನುಷ್ಯನಿಗೆ ಒಂದಿಷ್ಟು ಪರ್ಟಿಕ್ಯುಲರ್ ಎಥಿಕ್ಸ್ ಇರಬೇಕು. ಸೊ ಪ್ರಿನ್ಸಿಪಲ್ಗಳನ್ನ ಇಟ್ಕೋಬೇಕು. ನಾವು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಉಪಯೋಗಿಸ್ಬೇಕು. ಸೊ ಇಲ್ಲಿ ನೋಡಿರಿ ಕೊಡ್ತಾ ಇದ್ದೇನೆ, ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ರಿಲೇಟ್ಸ್ ಟು ವಾಟ್ ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್. ನಾವೇನು ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್ಗಳು ನಮಗೇನು ಆಹಾರವನ್ನು ಕೊಡ್ತಾವೋ ಅವುಗಳಿಗೆ ನಾವು ತೋರಿಸುವಂಥ ಬದ್ಧತೆ, ಆನಿಮಲ್ಸ್ಗಳಿಗೆ ತೋರಿಸುವಂಥ ಬದ್ಧತೆ, ಮೈಕ್ರೋಬ್ ಸ್ಪೀಷೀಸ್ಗಳಿಗೆ ತೋರಿಸುವಂಥ ಬದ್ಧತೆ. ಫಿಲಾಸಫಿಕಲಿ ಆರ್ ಸ್ಪಿರಿಚುವಲಿ, ನಾವು ಫಿಲಾಸಫಿಕಲಿ ಅಥವಾ ಸ್ಪಿರಿಚುವಲಿ ನಮ್ದು ಏನಾಗಿರಬೇಕು, ನಾವು ಆ ಒಂದು ವ್ಯಾಲ್ಯೂವನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೇವೆ, ಅದಕ್ಕೆ ಆ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ನಾವು ಇಟ್ಕೋಬೇಕು. ಸೊ ಇದು ಬೇಸಿಕಲಿ ಎಥಿಕಲ್. ದೆನ್ ಕೊನೆಯದಾಗಿ ಬರುವಂಥದ್ದು ಏನು ಅಂತಂದರೆ, ಹೌ ಡು ವಿ ಕನ್ಸರ್ವ್ ಇಟ್ ಬೈ 2 ಮೆಥಡ್ಸ್. ಒಂದು ಇನ್ಸಿಟು ಕನ್ಸರ್ವೇಷನ್, ಇನ್ನೊಂದು ಎಕ್ಸಿಟು ಕನ್ಸರ್ವೇಷನ್. ಇನ್ಸಿಟು ಕನ್ಸರ್ವೇಷನ್ ಅಂದರೆ ಏನು? ಸೊ ನಿತ್ಯ ಜಾಗದಲ್ಲಿ, ಸೊ ಆ್ಯನಿಮಲ್ಸ್ಗಳು ಓಡಾಡುವಂತಹ ಜಾಗದಲ್ಲಿ, ಆ್ಯನಿಮಲ್ಸ್ಗಳು ಇರುವಂತಹ ಜಾಗದಲ್ಲಿ, ಅವುಗಳ ಹ್ಯಾಬಿಟ್ಯಾಟ್ಗಳನ್ನು ಏನು ಹ್ಯಾಬಿಟ್ಯಾಟ್ಗಳಿದಾವೋ ಅದೇ ಜಾಗದಲ್ಲಿ ಅವುಗಳು ಬೇಸಿಕಲಿ ಅವುಗಳನ್ನು ನಾವು ಕನ್ಸರ್ವ್ ಮಾಡುವಂಥದ್ದು. ಅದಕ್ಕೆ ನಾವೇನಂತ ಹೇಳಿ ಕರಿತೇವೆ, ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಇಟ್ ಇಸ್ ತುಂಬ ಇಕನಾಮಿಕಲಿ ಕೂಡ ತುಂಬ ಏನಾಗುತ್ತೆ, ಇಟ್ ಇಸ್ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಅಂದರೆ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಆ್ಯಂಡ್ ಆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ಯಾವುದರ ಆಧಾರದ ಮೇಲೆ ಕ್ರಿಯೇಟ್ ಮಾಡ್ತೇವೆ, ಎಂಡಮಿಸಮ್ ಮೇಲೆ ಕ್ರಿಯೇಟ್ ಮಾಡ್ತೇವೆ. ಎಂಡಮಿಸಮ್ ಅಂದರೆ ಏನು? ಆ ಒಂದು ಹ್ಯಾಬಿಟ್ಯಾಟಿಗೆ ತಕ್ಕಂಥ ಅಲ್ಲಿ ಇರುವಂಥ ಸ್ಪೀಷೀಸ್ಗಳನ್ನು ಮಾತ್ರ, ಅಂದರೆ ಒಂದು ಹ್ಯಾಬಿಟ್ಯಾಟ್ ಇದೆ, ಆ ಹ್ಯಾಬಿಟ್ಯಾಟಲ್ಲಿ ಇರುವಂಥ ಪ್ರಾಣಿಗಳು ಜಗತ್ತಿನ ಬೇರೆ ಯಾವ ಹ್ಯಾಬಿಟ್ಯಾಟ್ನಲ್ಲೂ ನಮಗೆ ಸಿಗೋದಿಲ್ಲ. ಅದಕ್ಕೆ ನಾವು ಎಂಡಮಿಸಮ್ ಅಂತ ಹೇಳಿ ಕರಿತೇವೆ. ಸೊ ಇವತ್ತಿಗೆ ನಮ್ಮಲ್ಲಿ 34 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಿದ್ದಾವೆ ಥ್ರೂ ಔಟ್ ದ ವರ್ಲ್ಡ್. ಅದರಲ್ಲಿ 3 ನಮ್ಮ ದೇಶದಲ್ಲಿದೆ, ವೆಸ್ಟರ್ನ್ ಘಾಟ್ಸು, ಶ್ರೀಲಂಕಾ ಮತ್ತು ಇಂಡೋ ಬರ್ಮಾ ರೀಜನ್ನು, ಆಮೇಲೆ ಹಿಮಾಲಯ. ಸೊ 3 ವೆಸ್ಟರ್ನ್ ಘಾಟ್ಸ್, ಶ್ರೀಲಂಕಾ ಒಂದು, ಇಂಡೋ ಬರ್ಮಾ ಒಂದು ರೀಜನ್ನು, ಆ್ಯಂಡ್ ಹಿಮಾಲಯ ಒಂದು ರೀಜನ್ನು, ಆಯಿತಾ. ಸೊ ನಾವು 2% ಅರ್ತ್ ಲ್ಯಾಂಡ್ ಏರಿಯಾವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೂಡ ನಮ್ಮಲ್ಲಿ ಡೈವರ್ಸಿಟಿ ಜಾಸ್ತಿ ಇದೆ. ಆ್ಯಂಡ್ ಎಕ್ಸ್ಟೆನ್ಷನ್ ರೇಟ್ ಕೂಡ ಸೊ ಜಾಸ್ತಿ ಆಗ್ತಾ ಇದೆ. ಸೊ ಅಂದಹಾಗೆ ಇಂಡಿಯಾದಲ್ಲಿ ಟೋಟಲ್ ಆಗಿ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ಗಳಿದ್ದಾವೆ? 14 ಬಯೋಸ್ಪಿಯರ್ ರಿಸರ್ವ್ಸ್ಗಳು, 90 ನ್ಯಾಷನಲ್ ಪಾರ್ಕ್ಸ್ಗಳು ಹಾಗೂ 448 ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು ಇದ್ದಾವೆ. ಇದು 2000 ಐ ಥಿಂಕ್ ನಿಯರ್ಲಿ
ಒಂದು 10 ವರ್ಷದ ಹಳೆ ಡೇಟಾ, ಈಗ ಜಾಸ್ತಿ ಆಗಿದ್ದಾವೆ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ದೆನ್ ಸೊ ಇದರಲ್ಲಿ ಒಂದು ಹೊಸ ಮೆಥಡ್ ಇದೆ, ಸೇಕ್ರೆಡ್ ಗ್ರೂವ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತೇವೆ. ಈ ಸೇಕ್ರೆಡ್ ಗ್ರೂವ್ಸ್ ಅಂತಂದರೆ ಏನಂದರೆ ದೇವರ ಕಾಡುಗಳು ಅಂತ ಹೇಳಿ. ಸೊ ಈ ದೇವರ ಹೆಸರಿನಲ್ಲಿ ನಾವೇನು ಮಾಡುವಂಥದ್ದು, ಸೊ ಕಾಡುಗಳನ್ನು ರಕ್ಷಣೆ ಮಾಡುವಂಥದ್ದು. ಸೊ ಅದರಲ್ಲಿ ಬೇಸಿಕಲಿ ಯಾವ್ಯಾವ್ದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಖಾಸಿ ಜೈಂತಿಯಾ ಹಿಲ್ಸು ಮೇಘಾಲಯದಲ್ಲಿ, ಅರಾವಳಿ ಹಿಲ್ಸ್ ಆಫ್ ರಾಜಸ್ಥಾನ್, ವೆಸ್ಟರ್ನ್ ಘಾಟ್ಸ್ ರೀಜನ್ಸು ಕರ್ನಾಟಕದಲ್ಲಿ ಬರುವಂಥದ್ದು, ಮಹಾರಾಷ್ಟ್ರದಲ್ಲಿ ಬರುವಂಥದ್ದು, ಆ್ಯಂಡ್ ಸರ್ಗುಜಾದಲ್ಲಿ ಬರುವಂಥದ್ದು. ದೆನ್ ಸರ್ಗುಜಾ, ಚಾಂದ, ಬಸ್ತರ್ ಮಧ್ಯಪ್ರದೇಶದಲ್ಲಿ ಬರುವಂಥದ್ದು. ಇವೆಲ್ಲ ಕಡೆಗೆ ನಾವು ಸೊ ಏನು ಮಾಡ್ತಾ ಇದ್ದೇವೆ ಈಗಾಗಲೇ. ಸೊ ಸೇಕ್ರೆಡ್ ಗ್ರೂವ್ನ ಹೆಸರಿನಲ್ಲಿ ನಾವು ಬೆಟ್ಟಗಳನ್ನು ಬದುಕಿಸ್ತಾ ಇದ್ದೇವೆ, ಕಾಪಾಡ್ತಾ ಇದ್ದೇವೆ. ದೆನ್ ಬರೋದು ಎಕ್ಸಿಟು ಕನ್ಸರ್ವೇಷನ್. ಎಕ್ಸಿಟು ಕನ್ಸರ್ವೇಷನ್ ಅಂತಂದರೆ ಸೊ ನಾವು ಪ್ರಾಣಿಗಳು ಇದ್ದಂಥ ಜಾಗದಿಂದ ಎತ್ಕೊಬಂದು ಸೊ ಅದನ್ನು ಏನು 4 ಗೋಡೆಗಳ ಮಧ್ಯೆ ಅವುಗಳನ್ನು ನಾವು ಕಾಪಾಡುವಂಥದ್ದು. ಎಕ್ಸಾಂಪಲ್ ಝೂಲಾಜಿಕಲ್ ಪಾರ್ಕ್ಸ್, ಝೂಸ್, ಬೊಟಾನಿಕಲ್ ಗಾರ್ಡನ್ಸ್ಗಳು, ವೈಲ್ಡ್ ಲೈಫ್ ಸಫಾರೀಸ್ಗಳು. ಸೊ ಇವೆಲ್ಲ ಎಕ್ಸಿಟು ಕನ್ಸರ್ವೇಷನ್ಗೆ ಬರುವಂಥದ್ದು. ಅದೇ ರೀತಿಯಲ್ಲಿ ಮತ್ತೊಂದಿಷ್ಟು ಬರ್ತವೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಸೀಡ್ ಬ್ಯಾಂಕ್ಗಳಿರ್ಬೋದು, ಸ್ಪರ್ಮ್ ಬ್ಯಾಂಕ್ಗಳಿರ್ಬೋದು, ಪೋಲನ್ ಬ್ಯಾಂಕ್ಗಳಿರ್ಬೋದು. ಸೊ ಇವನ್ನೆಲ್ಲ ಎಲ್ಲಿ ನೋಡ್ತೇವೆ ನಾವು? ಸೊ ಇವನ್ನೆಲ್ಲ ಪರ್ಟಿಕ್ಯುಲರ್ಲಿ ಇಟ್ ಕ್ಯಾನ್ ಬಿ ಸೀನ್ ಆಸ್ ಎಕ್ಸಿಟು ಕನ್ಸರ್ವೇಷನ್, ಇನ್ಕ್ಲೂಡಿಂಗ್ ಕ್ರಯೋ ಪ್ರಿಸರ್ವೇಷನ್. ಆಯ್ತಾ? ಸೊ ಕಮರ್ಷಿಯಲಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ಗಳು, ಸೊ ಅವುಗಳನ್ನು ಕೂಡ ಲಾಂಗರ್ ಪೀರಿಯಡ್ ಆಫ್ ಟೈಮಲ್ಲಿ ಸೀಡ್ ಬ್ಯಾಂಕ್ಗಳ ಮುಖಾಂತರ ಇಡ್ತವೆ. ಆಯ್ತಾ? ಸೊ ಇನ್ನು ಈ ಒಂದು ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋಕ್ಕೆ ಅಂತ ಹೇಳಿ 2 ಬಹಳ ಇಂಪಾರ್ಟೆಂಟ್ ಸಮಿಟ್ಸ್ಗಳು ನಡೀತವೆ. ಆಯಿತಾ? ಒಂದು 1992ದಲ್ಲಿ ನಡೆಯುವಂತಹ ಅರ್ತ್ ಸಮಿಟ್ಟು, ಸೊ ವಿಚ್ ವಾಸ್ ಹೆಲ್ಡ್ ಇನ್ ರಿಯೋ ಡೆ ಜನರಿಯೋದಲ್ಲಿ. ಓಕೆ, ಸೊ ಇದರ ಒಂದು ಪರ್ಟಿಕ್ಯುಲರ್ ಮೆಷರ್ಸ್ ಅಥವಾ ಇದರ ಒಂದು ಥೀಮ್ ಏನಾಗಿತ್ತು? ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಸಸ್ಟೈನಬಲ್ ಯುಟಿಲೈಸೇಷನ್ ಆಫ್ ಬೆನಿಫಿಟ್ಸ್ ಅಂತ ಹೇಳಿ. ಆಯಿತಾ? ಇನ್ನು ವರ್ಲ್ಡ್ ಸಮಿಟ್ ಆಗುತ್ತೆ. ದರ್ ವಾಸ್ ಅ ವರ್ಲ್ಡ್ ಸಮಿಟ್ 2002ದಲ್ಲಿ ನಡೆಯುತ್ತೆ, ಜೊಹಾನ್ಸ್ಬರ್ಗಲ್ಲಿ ನಡೆಯುತ್ತೆ, ಸೌತ್ ಆಫ್ರಿಕಾ, ವಿಚ್ ಕಮ್ಸ್ ಇನ್ 190 ಕಂಟ್ರಿಗಳು ಸೇರ್ತವೆ. 2010 ಒಳಗಡೆಗೆ ನಾವು ರಿಡಕ್ಷನ್ ಇನ್ ಕರೆಂಟ್ ರೇಟ್ ಆಫ್ ಬಯೋಡೈವರ್ಸಿಟಿ, ಲಾಸ್ ಆಫ್ ಗ್ಲೋಬಲ್, ರೀಜನಲ್ ಆ್ಯಂಡ್ ಲೋಕಲ್ ಲೆವೆಲಲ್ಲಿ ಯಾವುದೋ ಒಂದು ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆಯಲ್ಲ ಅವುಗಳನ್ನು ತಡೆ ಹಿಡಿತೇವೆ ಅಂತೇಳಿ ಹೇಳ್ತಾರೆ. ಆ್ಯಂಡ್ ಇದು ಸೊ ಈ ಚಾಪ್ಟರ್ ಆಗಿತ್ತು. ಸೊ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗನ್ನು ಕವರ್ ಮಾಡಿದ್ದೇನೆ. ಸೊ ಕಂಪ್ಲೀಟ್ ವಿಡಿಯೋವನ್ನು ನೋಡಿದ್ರೆ ಮಾತ್ರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಜೈ ಹಿಂದ್.